ನಮಾಮಿ ಶಂಕರ ಸದಾಶಿವಸಮಾರಂಭಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಂ ವಂದೇ ಗುರುಪರಂಪರಾಂ ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 29ನೇ ತಾರೀಕು ಮಾರ್ಚ್ 2025 ಶನಿವಾರ. ಶ್ರೀ ಕ್ರೋಧಿನಾಮ ಸಂವತ್ಸರೆ, ಉತ್ತರಾಯಣೆ, ಶಿಶಿರ ಋತು, ಫಾಲ್ಗುಣ ಮಾಸೆ, ಕೃಷ್ಣ ಪಕ್ಷದ ಅಮಾವಾಸ್ಯ, ಉತ್ತರಾಭಾದ್ರ ನಕ್ಷತ್ರ, ಬ್ರಹ್ಮಯೋಗ, ನಾಗವಾನ್ ಕರಣ ಹಾಗೂ ಯುಗಾದಿ ಅಮಾವಾಸ್ಯ. ಎಲ್ಲರಿಗೂ ಯುಗಾದಿ ಅಮಾವಾಸ್ಯೆಗೆ ಸ್ವಾಗತ. ಹೌದು, ಎಲ್ಲರೂ ಕಾಯ್ತಿರ್ತೀರಿ, ನನಗೆ ಗೊತ್ತಿದೆ. ನಾಳೆಯ ಸಿದ್ಧತೆಗಳು ಹೇಗಿರಬೇಕು? ಒಂದು ಹಬ್ಬ, ವಿಶ್ವಾವಸು ಸಂವತ್ಸರ. ಹೊಸ ಬಟ್ಟೆ ಎಷ್ಟೊತ್ತಿಗೆ ಧರಿಸ್ಬೇಕು, ಅಭ್ಯಂಗ ಸ್ನಾನ ಎಷ್ಟೊತ್ತಿಗೆ ಮಾಡ್ಕೋಬೇಕು, ಯಜ್ಞೋಪವಿತ ಎಷ್ಟೊತ್ತಿಗೆ ಹಾಕ್ಕೋಬೇಕು. ಕೆಲವರಿಗೆ ಯಜ್ಞೋಪವಿತ ಇರುತ್ತೆ, ನಮಗಿರುತ್ತೆ ವೈದಿಕವಾಗಿ, ಅವ್ರು ಎಷ್ಟೊತ್ತಿಗೆ ಮಾಡ್ಕೋಬಹುದು. ಆಮೇಲೆ ಯುಗಾದಿಗೆ ಒಂದು ವಿಶೇಷವಾದಂಥ ಖಾದ್ಯ ಮಾಡ್ತೀವಿ, ನಮ್ಮ ಕಡೆ ಪಚಡಿ ಅಂತೀವಿ, ಯುಗಾದಿ ಪಚಡಿ. ಅದನ್ನು ಎಷ್ಟೊತ್ತಿಗೆ ತಿನ್ನಬೇಕು. ಹಾಗೆಯೇ ಹೊಸ ಲೆಕ್ಕಪತ್ರ, ನಾವು ಯುಗಾದಿಯಿಂದ ಯುಗಾದಿಗೆ ಒಂದು ಲೆಕ್ಕಪತ್ರ ಇಟ್ಕೋತೇವೆ, ಒಂದು ಹೊಸ ಪುಸ್ತಕ. ಈ ಕೆಲವರು ದೀಪಾವಳಿಗೆ ಮಾಡ್ಕೋತಾರೆ, ಜೈನ್ಸು ವ್ಯಾವಹಾರಿಕವಾಗಿ. ನಮಗೆ ನಮ್ಮ ಯುಗಾದಿಗೆ ಈ ವರ್ಷದ ಆದಾಯ, ವ್ಯಯ, ಖರ್ಚು, ಇದು ನಮಗೆ ಎಷ್ಟು ಸಂಪಾದನೆ ಇದೆ, ನಮ್ಮ ಒಂದು ಪ್ಲಾನಿಂಗ್ ಅಂತ ಹೇಳ್ತೀವಿ ನೋಡಿ. ನಮ್ಮ ಹಿರಿಯರು ದೇವರ್ಷಿಗಳು ಅಂತ ಹೇಳ್ತೇನೆ, ನಮಗೆ ಕಲಿಸ್ಕೊಟ್ಟಿದ್ದಾರೆ ಒಂದು ವರ್ಷದ ಲೆಕ್ಕಪತ್ರಗಳು. ಯಾವುದ್ರಲ್ಲಿ ಕಳ್ಕೊಂಡ್ವಿ, ಗೊತ್ತೋ ಗೊತ್ತಿಲ್ಲದೆಯೋ ಯಾವುದ್ರಲ್ಲೋ ಇನ್ವೆಸ್ಟ್ಮೆಂಟು ನೋಡಿ. ಯಾರೋ ಬಂದು ನನ್ನನ್ನು ಬೇಜಾರು ಮಾಡ್ಕೋಬೇಡಿ, ಯುಗಾದಿ ಅಮಾವಾಸ್ಯೆ ಸತ್ಯಗಳು ಕಹಿಯಾಗಿರುತ್ತೆ. ಗುರುಗಳೇ, ಒಂದೇ ವಾರದಲ್ಲಿ 10 ಲಕ್ಷ ನಾನು ದುಡಿಬೇಕು ಅಂಥದ್ದೇನಾದರೂ ಐಡಿಯಾ ಕೊಡಿ. ಜ್ಯೋತಿಷದಲ್ಲಿ ಪ್ಲಾನೆಟ್ಟು. ಒಂದೇ ವಾರದಲ್ಲಿ ನಾನು 10 ಲಕ್ಷ ದುಡಿಬೇಕು. ಬೆಟ್ಟಿಂಗ್ ಅಪ್ಲಿಕೇಶನ್ನು, ಇಲ್ಲವೇ ಈ ಜೂಜು ಇದು ಬರುತ್ತಲ್ಲ, ಯುಗಾದಿ ಅಂದಿದ್ದೆ ಜೂಜುಗಳು. ಆಮೇಲೆ ಸ್ಟಾಕ್ ಮಾರ್ಕೆಟು. ನಾವು ಒಂದೇ ಮಾತು ಹೇಳ್ತೇವೆ, ಅದೆಲ್ಲ ಏನು ಗ್ರಹಗಳು. 50 ಲಕ್ಷ ಹಾಕು, ಆರಾಮ್ಸೆ 10 ಲಕ್ಷ ಬರುತ್ತೆ. ಬೆಕ್ಕಸ ಬೆರಗಾಗಿ ನೋಡ್ತಿದ್ದಾನೆ. ಹೌದಯ್ಯ, ಬೆಟ್ಟಿಂಗ್ ಅಪ್ಲಿಕೇಶನಲ್ಲಿ 50 ಲಕ್ಷ ಹಾಕು, ಒಂದೇ ವಾರ ಏನು, 1 ಗಂಟೆಲಿ 10 ಲಕ್ಷಕ್ಕೆ ಬರ್ತೀಯ, 10 ಲಕ್ಷ ದುಡಿತೀಯ ಅಂದೆ. 50 ಲಕ್ಷದಲ್ಲಿ 40 ಲಕ್ಷ ಗೋವಿಂದ. ಯಾರಾದ್ರೂ ಜೂಜಿನಲ್ಲಿ ದಿಢೀರ್ ಶ್ರೀಮಂತ ಆಗ್ತಾನಂದ್ರೆ ದಿಢೀರ್ ಮುಳುಗ್ತಾನೆ ಅಂತ ಅರ್ಥ. ಇವತ್ತು ಕೇರಳ ಅರ್ಧ ಮುಳುಗಿರೋದು, ಅರ್ಧ ಕೇರಳ ಲಾಟ್ರಿಯಿಂದಲೇ ಅಂದ್ರೆ ನಂಬ್ತೀರಾ? ಯಾರೋ ಒಬ್ಬ ಲಾಟ್ರಿ ಹೊಡೆದಿದ್ದೆ ಜನಗಳಿಗೆ ಹುಚ್ಚು. ಯಾರನ್ನಾದ್ರೂ ನೋಡಿ ನೀವು ಬಸ್ ಸ್ಟ್ಯಾಂಡ್, ಕೇರಳ ಬಸ್ ಸ್ಟ್ಯಾಂಡ್ಗೆ ಹೊಡಿ, ನನ್ನ ಗುರುಗಳು ಊರದು, ಯಾವುದೇ ಊರಿಗೆ ಹೋಗಿ ಲಾಟ್ರಿ ಲಾಟ್ರಿ ಲಾಟ್ರಿ. ಅವ್ರಿಗೊಂದು 2% 3% ಮಾಡಿರೋದ್ರಲ್ಲಿ ಏನೋ ಒಂದು ಬರುತ್ತೆ. ಗೆದ್ದ ಮೇಲೆ ಅವ್ರಿಗೊಂದು ಪರ್ಸೆಂಟು. ಜನಗಳಿಗೆ ಎಷ್ಟು ಭ್ರಾಂತಿ ಮಾಡಿಟ್ಟಿದ್ದಾರೆ ಅಂದರೆ, ಸುಲಭವಾಗಿ ದುಡ್ಡು ಮಾಡುವುದು ಹೇಗೆ ಅನ್ನೋದನ್ನ ಕಲಿಸ್ತಿದ್ದಾರೆ. ಬೇಗ ದುಡ್ಡು ಮಾಡುವುದು, ನೀನು ಹೆಂಗಾದ್ರೂ ಮಾಡು. ಅಮೇರಿಕದವರು ಮುಳುಗಿರೋದು ಇವತ್ತು ಎಷ್ಟು ಸಾಲ ಇದೆ ಅಂದರೆ, ಅವರು ಎಷ್ಟೋ ದುಡ್ಡು ಚೈನಾಗೆ ಕೊಡಬೇಕು. ನಂಬ್ತೀರಾ? ಅದು ಲೆಕ್ಕಕ್ಕಿಲ್ಲ. ಅವ್ನು ನೋಡಿ ಆಲ್ರೆಡಿ ಅದಕ್ಕೆ ತನ್ನ ಆರ್ಥಿಕ ಸ್ಥಿತಿಯನ್ನು ಉಳಿಸಿಕೊಳ್ಳಲು ಗೋಲ್ಡ್ ಕಾರ್ಡ್ ಅಂತ ಮಾಡಿದ್ದಾನೆ. ಹೆಚ್ಚು ಕಡಿಮೆ 43ರಿಂದ 44 ಕೋಟಿ ಕೊಟ್ರೆ ಒಂದು ಗೋಲ್ಡ್ ಕಾರ್ಡ್. ಒಂದೇ ದಿನದಲ್ಲಿ ನೀವು ನಂಬ್ತೀರಾ ಎಷ್ಟು ಕಾರ್ಡ್ ಸೋಲ್ಡ್ ಔಟ್ ಆಗಿದೆ ಅಂತ? 1000 ಕಾರ್ಡ್. ಅವ್ರ ಟಾರ್ಗೆಟ್ ಇಟ್ಟಿರೋದು 1 ಕೋಟಿ ಜನ. ಅವ್ರು ಎಲ್ಲಿಗೆ ಬೇಕಾದ್ರೂ ತಗೊಂಡೋಗುತ್ತೆ. ಅಂದ್ರೆ ಒಂದೇ ದಿನದಲ್ಲಿ ಬಂದಿರೋ ದುಡ್ಡು 44,000 ಕೋಟಿ. ನೀವು ಬಂದು ಅಮೇರಿಕದಲ್ಲಿ ಇರ್ಬೋದು. ಅಮೇರಿಕದಲ್ಲಿ ದುಡ್ದಿದ್ದಕ್ಕೆ ಮಾತ್ರ ಟ್ಯಾಕ್ಸ್ ಕಟ್ಟಿ, ಮಿಕ್ಕಿದ ಹೊರಗಡೆಯಿಂದ ದುಡ್ದಿದ್ದಕ್ಕೆ ಟ್ಯಾಕ್ಸ್ ಇಲ್ಲ. ಏನೇನೋ ಕೊಟ್ಬಿಟ್ಟಿದ್ದಾನೆ ಆಫರು ಟ್ರಂಪಣ್ಣ. ನಾನು ದೊಡ್ಡದು ನಮ್ಮೂರಲ್ಲೂ ಅಂತ ತರಬೇಕು. ಗೋಲ್ಡ್ ಕಾರ್ಡ್ ಕೊಡ್ತೇವೆ, ಇಷ್ಟು ಕಟ್ಟಿದ್ರೆ ನಿಮ್ಗೆ ಈ ಬೆನಿಫಿಟ್ಟು ಆ ಬೆನಿಫಿಟ್ಟು ಅಂತ ಹೇಳ್ಬಿಟ್ಟು ತುಂಬ ಒಂದು ಕಡಿಮೆ ಅಂದರೂ ನಮ್ಮ ಭಾರತದಲ್ಲೂ ನೀವು ಬೇಜಾರು ಮಾಡ್ಕೋಬೇಡಿ, ಒಂದು 10 ಕೋಟಿ ಜನ ಕಾಳಧನ ಬೇರೆ ರೀತಿಯಲ್ಲಿ ಇದೆ. ನಿಮ್ಮನ್ನು ಏನೂ ಕೇಳಲ್ಲ. ಈಗ ಈ ಥರದ್ದು ಒಂದು ಕಾರ್ಡ್ ಮಾಡಿಬಿಡ್ಬೇಕು. ನಿಜವಾಗ್ಲೂ ಹೇಳ್ತೇನೆ, ನಮ್ಮ ಭಾರತದ ಸಾಲ ಒಂದೇ ದಿನದಲ್ಲಿ ತೀರುತ್ತೆ. ಅಷ್ಟು ದುಡ್ಡಿದೆ.
ನಮ್ಮನ್ನು ಕೇಳಲ್ಲ. ನೀವು ಈ ಕಾರ್ಡ್ ಕೊಟ್ಬಿಡ್ತೀವಿ, ನಿಮಗೆ ರಿಬೇಟ್ ಇದೆ 100 ಕೋಟಿದು ಇಲ್ಲ 50 ಕೋಟಿದು ಇಲ್ಲ 25 ಕೋಟಿದು ಒಂದು ಕಾರ್ಡ್ ಅಂತ ಹೇಳ್ಬಿಟ್ಟು ನಮ್ಮ ಭಾರತ ಸರ್ಕಾರ, ನಮ್ಮ ರಾಜ್ಯ ಸರ್ಕಾರ ಮಾಡಿಬಿಟ್ರೆ ನಿಮಗೆ ಟ್ಯಾಕ್ಸಲ್ ರಿಬೇಟು ಇನ್ನೊಂದು 5 ವರ್ಷಕ್ಕೆ 10 ವರ್ಷಕ್ಕೆ ಅನ್ನತಕ್ಕಂಥದ್ದು ಏನಾದರೂ ಮಾಡಿಬಿಟ್ರೆ ಎಲ್ಲರೂ ಇಲ್ಲಿ ಓಡಿ ಬರ್ತಾರೆ. ನಮ್ಮ ಭಾರತನೂ ಮಾಡಬೇಕು. ನೋಡಿ, ಅವನು ಒಂದೇ ದಿನಕ್ಕೆ 44,000 ಕೋಟಿ, 10,000 ಜನ ಬಂದರೆ ಲೆಕ್ಕ ಹಾಕ್ಕೊಳ್ಳಿ, 4,40,000. 1 ಲಕ್ಷ ಜನ ಬಂದರೆ ಲೆಕ್ಕ ಹಾಕ್ಕೊಳ್ಳಿ, 44 ಲಕ್ಷ ಕೋಟಿ. ಇದನ್ನ ತಗೊಳ್ಳಿ, 1 ಕೋಟಿ ಜನ ಬಂದ್ಬಿಟ್ರೆ ಅದು ಎಷ್ಟು ದುಡ್ಡು ಅನ್ಕೋತೀರಾ ನೀವು? ಅಮೇರಿಕನ್ ಎಕಾನಮಿ ಟ್ರೆಜರಿನಲ್ಲಿ ಬಂದು ದುಡ್ಡು ಬೀಳುತ್ತೆ. ಅಷ್ಟು ದುಡ್ಡು ಏನೇನೋ ಸೌಲಭ್ಯಗಳಿಗೆ ಬಳಸ್ಬೋದು. ಕರೆಕ್ಟಾಗಿ ಒಂದು ಸಿಸ್ಟಮ್ ಹಾಕ್ಬಿಟ್ಟು, ಪ್ರೋಟೋಕಾಲ್ ಹಾಕ್ಬಿಟ್ಟು ಅದ್ಭುತ ಮಾಡ್ಬೋದು. ನನ್ನ ಹತ್ರ ನೋಡಿ, ಇಂಥ ಒಂದು ಹುಚ್ಚು ಕಥೆಗಳು ಇರತಕ್ಕಂಥವ್ರು ಬರ್ತಿರ್ತಾರೆ. ತಮಾಷೆ, ನಿಮಗದು ತಮಾಷೆ, ನನಗೂ ತಮಾಷೆ. ಆದರೆ ಅವನಿಗೆ ಬೇಗ ದುಡ್ಡು ಮಾಡಬೇಕು. ನಾನು ಕೇಳಿದ್ದೆ, ನನಗೆ ಯಾವ ಗ್ರಹ ಸಪೋರ್ಟ್ ಮಾಡುತ್ತೆ ಹೇಳಿ ಗುರುಗಳೇ? ನಾನು ಒಂದೇ ವಾರದಲ್ಲಿ 10 ಲಕ್ಷ ದುಡಿಬೇಕು ಅಂದರೆ ತಿಂಗಳಿಗೆ 40 ಲಕ್ಷ. ಅದೇ 1 ಗಂಟೆಲಿ ದುಡಿತಿ 10 ಲಕ್ಷ ಅಂದೆ. 1 ಗಂಟೆಲಿ 10 ಲಕ್ಷನ ಯಾವ್ದ್ರಲ್ಲಿ ಹಾಕ್ಬೇಕು ಹೇಳಿ? ಯಾವ್ದ್ರಲ್ಲಿ ಹಾಕ್ಬೇಕು? ಒಂದು ಬೆಟ್ಟಿಂಗ್ ಅಪ್ಲಿಕೇಶನ್, ನೀನು ಕೇಳಿದಾಗೆ ಬೆಟ್ಟಿಂಗ್ ಅಪ್ಲಿಕೇಶನಲ್ಲಿ 50 ಲಕ್ಷ ಹಾಕು, ಇಲ್ಲ ಸ್ಟಾಕ್ ಮಾರ್ಕೆಟಲ್ಲಿ 50 ಲಕ್ಷ ಹಾಕು. ಒಂದೇ ಗಂಟೆಲಿ 10 ಲಕ್ಷ ಆಗೋಗುತ್ತೆ. ಹೋಗು. ಬೆವರು ಒರೆಸ್ಕೊಂಡ AC ರೂಮಲ್ಲಿ ನನ್ನ ಆಫೀಸಲ್ಲಿ. ಸಾರ್ ಏನಯ್ಯ, ಯಾರಿಗಾದ್ರೂ ಈ ಥರದ್ದು ಇದೆಯಾ? ಸ್ವಲ್ಪ ಬದಲಾಗು. ಈ ಥರದ ದಿಢೀರ್ ದುಡ್ಡು, ದಿಢೀರ್ ಅಧಿಕಾರ, ದಿಢೀರ್ ಶಾರ್ಟ್ ಕಟ್ಟು. ನೀವು ನಂಬ್ತೀರಾ? ಅಮೇರಿಕದಲ್ಲಿ 100ಕ್ಕೆ 98 ಜನ ಸಾಲಗಾರರು ಅಂದ್ರೆ ನಂಬ್ತೀರಾ? ಸಾಲಗಾರರು ಅಲ್ಲಿ ಮಾತಾಡಿದ್ರೆ ಸಾಲ. ಇವತ್ತು ನಮ್ಮ ಭಾರತನೂ ಅದೇ ಆಗ್ತಿರೋದು, ಬರೀ ಫೋನುಗಳೇ. ಸರ್ ನಾವು ಸಾಲ ಕೊಡ್ತೀವಿ, ನಾವು ಸಾಲ ಕೊಡ್ತೀವಿ, ನಾವು ಸಾಲ ಕೊಡ್ತೀವಿ. ಸಾಲದ ಸುದ್ದಿಗೆ ಹೋಗ್ಬೇಡಿ. ಅವರು ಕ್ರೆಡಿಟ್ ಕಾರ್ಡ್ ಕೊಟ್ಬಿಟ್ಟು ನೀವು ನಂಬೋಲ್ಲ, ಇಡೀ ಪ್ರಪಂಚವನ್ನೇ ಆಳ್ತಿರೋದು ಇವರಿಬ್ಬರು ಆಳ್ತಿದ್ದಾರೆ. ವೀಸಾ ಕಾರ್ಡು, ಮಾಸ್ಟರ್ ಕಾರ್ಡ್. 60-80% ನಿಮ್ಮ ಹತ್ರ ದುಡ್ಡು ಕಿತ್ಕೋತಾರೆ. ನೀವು 10,000 ಸಾಲ ಮಾಡಿ ಕ್ರೆಡಿಟ್ ಕಾರ್ಡಲ್ಲಿ ತೊಗೊಂಡ್ರೆ ಬೈ ಮಿಸ್ಟೇಕ್ ನೀವು ಕರೆಕ್ಟ್ ಟೈಮ್ ಕಟ್ಟಿಲ್ಲ ಅಂದರೆ 6,000ದಿಂದ 8,000 ರೂಪಾಯಿವರೆಗೂ ಪೆನಾಲ್ಟಿ ಬೀಳುತ್ತೆ. 10,000 ಬಿಟ್ಟು, 10,000 ಬಿಟ್ಟು. ಏನೂ ಇಲ್ಲ, ನಾನು 2 ದಿನ ಲೋನು ಡಿಲೇ ಮಾಡಿದ್ದಕ್ಕೆ 93,000ಕ್ಕೆ 1,03,000 4,000 ಚಿಲ್ಲರೆ, 11,000 ಚಿಲ್ಲರೆ 2 ದಿನಕ್ಕೆ ಏನೇನೋ ಆಗ್ತಾನೆ. ಏನೂ ಮಾತಾಡಲಿಲ್ಲ ನಾನು. ಗೂಂಡಾಗಿರಿ ಇನ್ನು ಮಾತಾಡಿದ್ರೆ ಡಾಮ್ ಡುಮಾಲ್. ಯುಗಾದಿಗೆ ಬದಲಾಗಿ ಯುಗಾದಿ ಅಮಾವಾಸ್ಯೆ ಈ ಥರದ್ದು ಒಂದು ಸಾಲಕ್ಕೆ ಹೋಗೋದು, ಒಂದು ಅವ್ರು ಕಾಯೋದೇ ಅದಕ್ಕೆ. ಲೇಟ್ ಫೀ, ಇನ್ನೊಂದು ಚೆಕ್ ಬೌನ್ಸು. ನೀವು ಮಾಡ್ಬೇಕು. ನೀವು ನಿಮ್ಮ ಬಂಗಾರ ಅಡಪ್ ಮಾಡ್ಕೋಬೇಕು, ನಿಮ್ಮ ಪ್ರಾಪರ್ಟಿ ಅಡಪ್ ಮಾಡ್ಕೋಬೇಕು. 1.5 ಪಟ್ಟು 2 ಪಟ್ಟು 3 ಪಟ್ಟು ಅಡ ಇಟ್ಸ್ಕೊಳ್ಳೋದು. ನೀನು ಕಟ್ಟು, ನಿನ್ನ ಪೆನಾಲ್ಟಿ ನಿನ್ಗೆ ಆಗಬೇಕು. ರಿಕವರಿ ಏಜೆಂಟ್ಸು ಕೊಡ್ತಾರೆ. ಬೇರೆ ಬೇರೆ ರೂಲ್ಸ್ಗಳು ನಿಮಗೆ ಗೊತ್ತಿಲ್ಲ ಇಂಟರ್ನಲ್ಲಿ ಏನೇನು ಆಗ್ತಿದೆ ಅಂತ. ಮನುಷ್ಯ ಸುಲಿಗೆ ಆಗ್ತಿದ್ದಾನೆ. ಅಮೇರಿಕದಲ್ಲಿ ಅದೇ ಆಗ್ತಿರೋದು. ಅದು ನಮ್ಮ ಭಾರತಕ್ಕೂ ಈಗ ವ್ಯಾಪಿಸ್ತಿದೆ. ಬೇರೆ ಬೇರೆ ರೀತಿಯಲ್ಲಿ ವೈಟ್ ಮುಖ ಹಾಕ್ಕೊಂಡು ನಿಮ್ಮನ್ನು ದೋಚ್ತಿದ್ದಾರೆ. ನಿಮಗೆ ಗೊತ್ತಿಲ್ಲದೆ 3 ಕೋಟಿ ಗೆಲ್ಬೋದು ಅಂತ ಧೈರ್ಯವಾಗಿ ಅಡ್ವರ್ಟೈಸ್ಮೆಂಟ್ ಮಾಡ್ತಾನೆ. 3 ಕೋಟಿ ಗೆಲ್ಲ, 1 ಕೋಟಿ ಅಲ್ಲ, 2 ಕೋಟಿ ಅಲ್ಲ. ನಮ್ಮ ಗಂಗೂಲಿ ಬಂದು ಮಾತಾಡ್ತಾನೆ. ಲೆಜೆಂಡು, ಪ್ರಿನ್ಸು. ದುಡ್ಡು ಕೊಟ್ರೆ ಏನ್ ಬೇಕಾದ್ರೂ ಮಾತಾಡ್ಬಿಡೋದ. ಇಂಥ ಪ್ರಚೋದನೆ ಆ ಬೆಟ್ಟಿಂಗ್ ಆ್ಯಪ್ಗಳು. ಆಮೇಲೆ ಅಲ್ಲಿ ಹಾಕ್ತಾನೆ, ಕೆಳಗಡೆ ಬರುತ್ತೆ ಮಾರ್ಕೆಟ್ಗೆ ಇದಿರುತ್ತೆ, ನೀವು ಇದು ಅಭ್ಯಾಸ ಆಗ್ಬಿಡ್ಬೋದು, ನೀವು ದುಡ್ಡು ಕಳ್ಕೊಬೋದು, ಹುಷಾರಾಗಿ ಹಾಕಿ ಅಂತಾನೆ. ಇವೆಲ್ಲ ನಡೀತಿದೆ ಮಕ್ಕಳೇ. ನೋಡಿ, ಆ ಪುಣ್ಯಾತ್ಮ 10 ಲಕ್ಷ ಮಾಡಿಬಿಡ್ಬೇಕು ಒಂದೇ ವಾರದಲ್ಲಿ. ಯುಗಾದಿ ಅಮಾವಾಸ್ಯೆ ಸತ್ಯ ಹೇಳ್ತಿದ್ದಾನೆ. ಜಾಗರೂಕತೆ. ಹೌದು, ಈ ಥರದ್ದು ಪ್ರಚೋದನೆಗಳು ಇನ್ನು ಜಾಸ್ತಿ. ಏನೇನೋ ಡ್ರೀಮ್ 11 ಅಂತೆ, ಮೈ 11 ಡ್ರೀಮ್ ಅಂತೆ, 11 ಡ್ರೀಮ್ ಅಂತೆ, 12 ಡ್ರೀಮ್ ಅಂತೆ, ರಮ್ಮಿ ಅಂತೆ, ಮೈ ರಮ್ಮಿ ಸರ್ಕಲ್ ಅಂತ ಏನೇನೋ ಬರ್ತಿದೆ ಮಕ್ಕಳೇ. ಎಲ್ಲಿಗೆ ನೀವು ಜಾರ್ತಿದ್ದೀರಿ? ಅದು ಮತ್ತೆ ಹಾಕಿ ನಿಮ್ಮನ್ನ ಮಾಡ್ತಿದ್ದಾನೆ. ಏನು ಅವಶ್ಯಕತೆ ಇದೆಯೋ ಇನ್ಮೇಲೆ ತಗೊಳ್ಳಿ, ಅವಶ್ಯಕತೆ ಇಲ್ಲ ಖರ್ಚು ಮಾಡ್ಲಿಕ್ಕೆ ಹೋಗಬೇಡಿ. ಶನಿಯ ಪ್ರವೇಶ ಇವತ್ತಿನಿಂದ ನೆನಪಿಟ್ಟುಕೊಳ್ಳಿ. ಅದಕ್ಕೆ ಪರಿಹಾರಗಳನ್ನು ಹೇಳ್ತಾನೆ, ಏನು ಮಾಡ್ಕೋಬೇಕು ಅಂತ. ಹೌದು, ಇವತ್ತು ವಿಶೇಷವಾಗಿ ಸ್ವಯಂ ಪಾಕದಾನ
ಶನಿಯ ಒಂದು ಪ್ರವೇಶ, ಸ್ವಯಂಪಾಕ ದಾನ ಒಂದು ಮಾಡಿಕೊಂಡ್ರೆ ಪಿತೃದೇವತೆಗಳ ಒಂದು ಪ್ರಭಾವಕ್ಕೆ ಅಮಾವಾಸ್ಯ, ಶನಿಯ ಪ್ರವೇಶ, ಗ್ರಹಣ ಪ್ರಭಾವ, ಇದೆಲ್ಲವನ್ನು ನಿಮಗೆ ತಿಳಿಸ್ಕೊಡ್ತಾನೆ. ಒಂದು ಪುಟ್ಟ ವಿರಾಮ ತಗೊಂಡು ದುಡುಕ್ಬೇಡಿ ಈ ಪ್ರಚೋದನೆಗಳಿಗೆ. ನನಗೇನು ಇದರಿಂದ ಬರೋದೇನಿಲ್ಲ ಗುರುಗಳೇ, ನಿಮ್ಗೇನಕ್ಕೆ ಇದಲ್ಲ, ನೀವು ಬರೀ ಜಾತಕ ಜ್ಯೋತಿಷ ಇಷ್ಟು ಹೇಳಿಬಿಟ್ಬಿಡಿ. ಯಾಕಂದ್ರೆ ಗ್ರಹಗಳ ಪ್ರಭಾವ ನಿಮ್ಮನ್ನ ಯಾವ ರೀತಿ ಕರ್ಕೊಂಡು ಹೋಗುತ್ತೆ. ಬುದ್ಧಿ ಪ್ರಚೋದಯಾತ್, ಜ್ಞಾನ ಪ್ರಚೋದಯಾತ್, ಹೌದು, ಶಕ್ತಿ ಪ್ರಚೋದಯಾತ್, ದುರ್ಬುದ್ಧಿ ಪ್ರಚೋದಯಾತ್, ವಿಕೃತಿ ಪ್ರಚೋದಯಾತ್, ಈ ಥರದ್ದು ಮಾಡಿಸ್ತಲೇ ಇರುತ್ತೆ. ಜಾಸ್ತಿ ಆಗ್ಬಿಟ್ಟಿದೆ ಈಗ. ನಿಮಿಷ ನಿಮಿಷಕ್ಕೂ ಕೊಲೆ, ಸುಲಿಗೆ, ದರೋಡೆ, ಕಳ್ಳತನ, ಮೋಸ, ಈ ರೀತಿಯ ಪ್ರಭಾವ ನೋಡಿ. ಮೊನ್ನೆ ಫೈನಾನ್ಸ್ ಮಿನಿಸ್ಟರ್ ಹೇಳ್ತಾರೆ, ಬರೀ ವಾಟ್ಸಪ್ಪಲ್ಲಿ ಒಂದು ಮೆಸೇಜ್ ನೋಡಿ 250 ಕೋಟಿಗೂ ಮೇಲ್ಪಟ್ಟು ಇನ್ಕಮ್ ಟ್ಯಾಕ್ಸ್ನ ಹಗರಣ ಬಯಲಿಗೆ ಹೇಳ್ಕೋತಾರೆ. ಯೋಚನೆ ಮಾಡಿ ನೋಡಿ. ಈ ಥರದ್ದು ಮುಚ್ಚಿಡುವಂಥದ್ದು ಇನ್ಯಾವುದೋ ರೀತಿಯಲ್ಲಿ ಬೇಡ ಮಕ್ಕಳೇ. ಎಲ್ಲಿಗೆ ಬದುಕಿದರು. ಮೊನ್ನೆ ಕೂಡ ಒಂದು ಮಗು, ನನಗೆ ಇಂಥ ಕಾಲೇಜೇ ಬೇಕು ಅಂತ, ಇದೇ ಡಿಗ್ರಿ ಬೇಕು ಅಂತ. ಡಿಗ್ರಿ ಮಾಡಿಬಿಟ್ಟ, ಗೌರ್ಮೆಂಟ್ ಕಾಲೇಜ್ ಇದೆ, ಪುಸ್ತಕ ಅದೇ, ಕಂಟೆಂಟ್ ಅದೇ, ಕಟೌಟ್ ಬೇರೆ. ಅವ್ನು ಕಟೌಟ್ ಕಟ್ಟಿದ್ದಾನೆ. ನಿಮ್ಮ ತಂದೆಗೆ ಶಕ್ತಿ ಇಲ್ಲ, ತಾಯಿಗೆ ಶಕ್ತಿ ಇಲ್ಲ. ಕೆಲಸ ಮಾಡು, ಒಂದು ಚಿಕ್ಕ ಕಾಲೇಜಿಗೆ ಸೇರು. ಮಾಡಬೇಕು ಅಂದ್ಕೊಂಡಿದೆಯಲ್ಲ MCA, ಓಕೆ ಸೇರ್ಕೋ, ಚಿಕ್ಕ ಕಾಲೇಜಿಗೆ ಸೇರ್ಕೋ. ಸಂಜೆ ಒಂದು ಟ್ಯೂಷನ್ಸ್ ತೆಗಿ. ಹೇಗೋ ಫಿಸಿಕ್ಸ್ ಬರುತ್ತೆ, ಮ್ಯಾಥ್ಸ್ ಬರುತ್ತೆ, ಕಂಪ್ಯೂಟರ್ ಸೈನ್ಸ್ ಬರುತ್ತೆ, BCA ಮಾಡಿದೀಯಾ, ಸ್ವಿಮ್ಮಿಂಗ್ ಬರುತ್ತೆ. ಒಂದು 3,000 ರೂಪಾಯಿ ಫೀಸ್ ಸಾಕು. ಇವತ್ತು ಟ್ಯೂಷನ್ಗಳ ಹೆಸರಿನಲ್ಲಿ ಒಂದು ಗಂಟೆಗೆ 400 - 600 ರೂಪಾಯಿ ಕಿತ್ಕೋತಿದ್ದಾರೆ, ಒಂದು ಗಂಟೆಗೆ. ಸೊ ತಿಂಗಳಿಗೆ 30 ಕ್ಲಾಸ್ ಅಂದರೆ ಲೆಕ್ಕ ಹಾಕ್ಕೊಳ್ಳಿ. ಬರೀ ಒಂದು ಸಬ್ಜೆಕ್ಟ್ಗೆ 3 ಸಬ್ಜೆಕ್ಟ್ಗಾದರೆ ಒಂದು ದಿನಕ್ಕೆ 2,000 ರೂಪಾಯಿ ಪ್ಲಸ್ GST, 60,000 ರೂಪಾಯಿ. ಅದು ಬೇಡ, ನೀನು 3,000 ರೂಪಾಯಿ ತಗೋ, ಟೀಚ್ ಮಾಡಿ. 1.5 ಗಂಟೆ, ಅರ್ಧ ಗಂಟೆ, ಸಂಜೆ ಒಂದು 5:30 - 7 ಗಂಟೆವರೆಗೂ ನೀನು ಕಲಿತಿ. ಚಿಕ್ಕ ಮಕ್ಕಳು ಬರ್ತಾರೆ, ಕಾಲೇಜ್ ಮಕ್ಕಳು ಬರ್ತಾರೆ, ಪ್ರಿಪರೇಷನ್ ಯಾವ ಥರ ಅಂತ. ಯಾಕೆ ಗುರುಜಿ, ಒಂದು 30 ಮಕ್ಕಳು ಬಂದ್ಬಿಟ್ರೆ 90,000. ಇವನ್ ಯಾರೋ IT ಕಂಪ್ನಿ ಕಳ್ಳ, ದೊಡ್ಡ ಕಳ್ಳರು. 10,000 25,000 ಹೆಸರಿಗೆ ಮಾತ್ರ ದೊಡ್ಡದಾಗಿ ಇಲ್ಲ. ಅಲ್ಲಿ ಕಷ್ಟಪಟ್ಟು ಓದಿರೋ ಇಂಜಿನಿಯರಿಂಗ್ ಮಕ್ಕಳಿಗೆ ಇಂಥದ್ದಾಗ್ತಿದೆ. ಜಾಗ್ರತೆ. ಎಸ್, ಮಾಡ್ಕೋತೀನಿ ಗುರುಜಿ. ಚಿಕ್ಕ ಕಾಲೇಜ್ ಸೇರ್ಕೊ, ಗೌರ್ಮೆಂಟ್ ಕಾಲೇಜ್ ಸೇರ್ಕೊ. ಏನಕ್ಕೆ ದೊಡ್ಡ ಕಾಲೇಜೇ ಸೇರಬೇಕು? ಅಷ್ಟು ದೊಡ್ಡ ಫೀಸ್ ಕಟ್ಟಿ ಸಾಲ ಮಾಡಿ ಅಷ್ಟೊಂದು ಸಂಬಳ ಸಿಗುತ್ತಾ ನಾಳೆ? ಇದೆಯಾ? ಸೇರು. ಒಂದು 4 ಲಕ್ಷ 5 ಲಕ್ಷ ಫೀಸ್ ಕಟ್ತೀನಿ, ದೊಡ್ಡ ಕಾಲೇಜ್. ಅವೆಲ್ಲ ಏನಿಲ್ಲ. ಈ ಚಿಕ್ಕ ಕಾಲೇಜೆಲ್ಲ ಗೋಲ್ಡ್ ಮೆಡಲ್ ಹೊಡಿರಿ. ವೈ ನಾಟ್ ಮೀ ನಂಬರ್ 1 ಅಂತ. ವೈ ನಾಟ್ ಮೀ? ಅವನು ಬಂದು ನಿಮ್ ಕ್ಯೂ ನಿಂತ್ಕೋತಾನೆ. ವಲ್ಲವನಕ್ಕೆ ಪಿಲ್ಲು ಮಾಯ್ದಂ ಅಂತ ನನ್ನ ಗುರುಗಳು ಹೇಳೋರು. ಗೆಲ್ಲುವವನಿಗೆ ಒಂದೇ ಒಂದು ಹುಲ್ಕಡ್ಡಿ ಆಸೆ ಸಿಕ್ಕಿದ್ರು ಸಾಕು, ಏನು ಬೇಕಾದ್ರೂ ಗೆದ್ದು ಬಿಡ್ತಾನೆ ಮಕ್ಕಳೇ. ಯುಗಾದಿ ಅಮಾವಾಸ್ಯೆಗೆ ಹೇಳ್ತಿದ್ದಾನೆ, ಯಾರನ್ನೋ ನೋಡಿ ಬೆರಗಾಗ್ಬೇಡು. ದೊಡ್ಡ ಕಾಲೇಜು ದೊಡ್ಡದಂತ ಅವೆಲ್ಲ ಏನಿಲ್ಲ. ಅದೇ ಪುಸ್ತಕ ಅಷ್ಟೇ. ನೀವು ನಿಮಗದಿರಬೇಕು. ನಾನು ಗೆಲ್ತೇನೆ, ನಾನು ಸಾಧಿಸ್ತೇನೆ, ನಾನು ಓದ್ಕೋತೇನೆ, ನಾನು ಪ್ರಿಪೇರ್ ಆಗ್ತೇನೆ, ಇನ್ನೊಂದಷ್ಟು. ಅದನ್ನು ನೀವು ಸಾಧಕ ಮಾಡ್ಕೊಳ್ತಕ್ಕಂಥ ಒಂದು ಯೋಚನೆಗೆ ಹೆಜ್ಜೆ ಇಡಿ. ಒಂದು ತಡೆಯೋರು ಯಾರೂ ಇಲ್ಲ. ಪುಟ್ಟ ಕ್ಲಾಸ್, ಎಷ್ಟೋ ಮಕ್ಕಳು ಕಾಯ್ತಿದ್ದಾರೆ. ಬೇಡ, 2,000 ರೂಪಾಯಿ ಫೀಸ್ ತಗೊಳ್ಳಿ, ಇನ್ನೂ ಒಂದು 10 ಮಕ್ಕಳಿಗೆ ಫ್ರೀ ಎಜುಕೇಶನ್ ಕೊಡಿ. ಕಷ್ಟಪಟ್ಟು ಓದ್ಕೊಂಡು ಬಂದಿದ್ದೀಯಲ್ವಾ, ಜಸ್ಟ್ ಆಸ್ಕ್ ದೆಮ್ ಟು ಪೇ 500 ರೂಪೀಸ್. ಇಟ್ಸ್ ಓಕೆ. ನೋಡಿ ಬದುಕು ಎಷ್ಟು ಚೆನ್ನಾಗಿರುತ್ತೆ. ಅಮ್ಮನಿಗೆ ಪಾಕೆಟ್ ಮನಿ ಕೊಡು ಮಗಳೇ ಅಂತೆ. ಅಮ್ಮನಿಗೆ ಪಾಕೆಟ್ ಮನಿ ಕೊಡು, ಮಮ್ಮಿ ಇಟ್ಕೋ, ಪಾಪ ಇದು ಇಟ್ಕೋ ಅಂತ. ಒಂದು 10,000 ಪ್ಯಾಂಟು, ಶರ್ಟು, ಚಪ್ಪಲಿ. ಯುಗಾದಿಗೆ ಹಿಂಗೆ ಮಾಡಿ ಮಕ್ಕಳೇ, ಹಿಂಗೆ ಯೋಚನೆ ಮಾಡಿ. ಏನೂ ಆಗೋಲ್ಲ. ನಿಮ್ಮ ಬದುಕು ನಿಮ್ಮ ಕೈಯಲ್ಲಿದೆ, ನಿಮ್ಮ ಅದೃಷ್ಟ ನಿಮ್ಮ ಕೈಯಲ್ಲಿದೆ. ಈ ಥರದ್ದು ಯಾವುದಾದ್ರು ಶಾರ್ಟ್ಕಟ್ ದುಡ್ಡು ಏನೇನೋ ಮಾಡೋಕ್ಕೆ ಹೋಗಬೇಡಿ. ಇದ್ಯಾವುದೋ ದೊಡ್ಡ ಕಂಪ್ನಿ ದೊಡ್ಡದಾಗಿಡ್ತಾನೆ, ಪರ್ಫಾರ್ಮೆನ್ಸ್ ಇಲ್ಲ, ನಿಮ್ಮ ಒಂದು ಟ್ಯಾಲೆಂಟು, ನಿಮ್ಮ ಒಂದು ಸ್ಕಿಲ್ಲು, ನಿಮಗೆ ಯಾವುದ್ರಲ್ಲಿ ಹಾಕಿದ್ರೆ ಒಳ್ಳೆಯದು. ಅಲ್ಲೊಂದು ಓಪನ್ ವಿಂಡೋ ಇಡಬೇಕು ಒಂದು ಕಂಪ್ನಿಗಳಲ್ಲಿ. ನಿಮಗೊಂದು ಒಳ್ಳೆ ಆಲೋಚನೆ ಬಂದಿದೆ, ಸಮಾಲೋಚನೆ, ಅಲ್ಲಿ ಕರೆಸಿ ಕುಳ್ಳರಿಸಿ, ಸರ್ ನನಗೊಂದು ಐಡಿಯಾ ಬಂದಿದೆ, ಈ ಕೆಲಸವನ್ನ ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ, ಓಕೆ ಒಂದು ಇಬ್ಬರನ್ನ ಕೊಡ್ತೀನಿ, ಆ ಪ್ರಪೋಸಲ್ ಇಷ್ಟ ಆಯಿತು, ಟ್ರೈನ್ ಮಾಡು, ಅದನ್ನು ಡೆವಲಪ್ ಮಾಡು. ಇಲ್ಲವೇ ಇಲ್ಲ. ಓಪನ್ ವಿಂಡೋ ಅಲ್ಲ, ನೆಕ್ಸ್ಟ್ ಲೆವೆಲ್ ದಾಟಿ ಹತ್ತಿರಕ್ಕೆ ಬಿಡೋಲ್ಲ.
ಯಾರು ಬೇಕಾದರೂ ದೇ ಕ್ಯಾನ್. ಒಂದು ಐಡಿಯಾ, ಒಂದು ಕಾನ್ಸೆಪ್ಟ್, ಇಫ್ ದಟ್ ಐಡಿಯಾ ವರ್ಕ್ಸ್, ಯು ಟೇಕ್ ಎ ಟೀಮ್, ನಾನು ಕೊಡ್ತೇನೆ, ಸ್ಪೆಂಡ್ ಮಾಡ್ತೇನೆ, ಯು ಡೂ ಇಟ್, ಯು ಡೆಲಿವರ್ ಇಟ್. ಇಲ್ಲವೇ ಇಲ್ಲ. ಜಾಗ್ರತೆ ಮಕ್ಕಳೇ. ಈ ಥರದ್ದು ಏನೇನೋ ಪ್ರಚೋದನೆಗಳು ಮಕ್ಕಳೇ. ನೀವು ಚೆನ್ನಾಗಿದ್ರೆ ನನಗೆ ಆನಂದ, ನೀವು ಬರ್ಕೊಡುದು. ನೀವು ಎಲ್ಲೋ ಚೆನ್ನಾಗಿರ್ಬೇಕು, ನೀವು ಹೋಗಿ, ನೀವು ಹೊಟ್ಟೆ ತುಂಬ ಊಟ, ಒಳ್ಳೆ ಬಟ್ಟೆ, ಒಳ್ಳೆ ಕಾರು ಎಲ್ಲ ಸಿಗಬೇಕು ನಿಮಗೆ ನಮ್ಮ ನೆನಪು ಬರಬಾರ್ದು. ನಾವು ಹುಡ್ಕೊಂಡು ಹೋಗ್ಬೇಕು ಉತ್ತರಗಳು ಅಂತ. ನೋಡಿ ಆತ ಬಂದಿದ್ನಲ್ಲ ದಡ್ಡ, ಗುರುಜು ಒಂದೇ ವಾರದಲ್ಲಿ 10 ಲಕ್ಷ ನಾನು ಸಂಪಾದನೆ ಮಾಡಬೇಕು, ಯಾವ ಬೆಟ್ಟಿಂಗ್ ಆ್ಯಪಲ್ಲಿ ಹಾಕ್ಲಿ, ಇಲ್ಲ ಯಾವ ಟ್ರೇಡಿಂಗಲ್ಲಿ ಹಾಕ್ಲಿ ಅಂತ. ಖಂಡಿತ ಎರಡರಲ್ಲೂ ಹಾಕು, 50 ಲಕ್ಷ ಹಾಕು, ತಕ್ಕಂತ 10 ಲಕ್ಷ ಬರುತ್ತೆ ನೀನು ಹೇಳ್ದಾಗೆ. ಈಗೇ ನೋಡ್ತಿದ್ದಾನೆ ಹೇಳಿದೆ. ಇದೆಲ್ಲ ಬೇಕಿತ್ತ, ಇದೆಲ್ಲ ಈ ಥರದ್ದೇ ಪ್ರಚೋದನೆ. ಎಚ್ಚರಿಕೆ ಮಕ್ಕಳೇ. ಇದು ಯಾವುದ್ಯಾವುದೋ ಬೆಟ್ಟಿಂಗು, ಇನ್ನೊಂದು ಏನೇನೋ ಮಾಡ್ಕೋಬೇಡಿ ಮಕ್ಕಳೇ. ನೋಡಿ, ಯಾರೋ ಬೆಟ್ಟಿಂಗ್ ಆ್ಯಪ್ ಸುದ್ದಿಗೆ ಹೋಗಿ ಹೇಳಬಾರ್ದು, ರೈಲಿಗೆ ತಲೆ ಕೊಟ್ಟು ಹೋಗ್ಬಿಟ್ನಂತೆಪ್ಪ. ಅಯ್ಯ, ಯಾರು ಎತ್ತು ಮಗನು, ಎಷ್ಟು ಜನಗಳ ಕನಸಿತ್ತು ಅವನಿಗೆ, ಎಷ್ಟೆಷ್ಟು ಕನಸುಗಳಿತ್ತು ಪುಟ್ಟ ಪಾಪು. ಬುದ್ಧಿ ಪ್ರಚೋದಯ ನೋಡಿ ಕರ್ಕೊಂಡು ಹೋಗುತ್ತೆ ಈ ಪ್ರಭಾವಗಳು, ಗ್ರಹಗಳು. ನನಗೇನಾಗಬೇಕು, ಈ ಪ್ರಚೋದನೆ ಹಿಂಗಾಗುತ್ತೆ, ಹುಷಾರು ಅಂತ ಹೇಳ್ಕೊಡ್ದೆ. ಬರೀ ಜಾತಕ ಹಿಂಗಿಷ್ಟು ಹೇಳಿ ಹೋದ್ರೆ ನನಗೆ ಸಮಾಧಾನ ಇಲ್ಲ ಮಕ್ಕಳೇ. ನೀವೆಲ್ಲೋ ಬಿದ್ದು ಒದ್ದಾಡಿ, ನೀವೆಲ್ಲೋ ಗಾಯ ಆಗಿಬಿಟ್ರೆ, ನೀವೆಲ್ಲೋ ಕಣ್ಣೀರು ಹಾಕ್ಬಿಟ್ರೆ, ಒಂದು ತಂದೆ ಸ್ಥಾನದಲ್ಲಿ, ಅಣ್ಣನ ಸ್ಥಾನದಲ್ಲಿ, ಮಿತ್ರನ ಸ್ಥಾನದಲ್ಲಿ ಬಂಧುವಾಗಿ ಇಷ್ಟೇನಾ ನನ್ನ ಬದುಕು ಮೋಸವಲ್ಲವಯ್ಯ, ನನಗೆ ಈ ವಿದ್ಯೆ ಕೊಟ್ಟು, ಈ ಜಾಗ ಕೊಟ್ಟು ಬರೀ ಸುಳ್ಳಾಗ್ಬಿಡುತ್ತೆ ಮಕ್ಕಳೇ. ಎಲ್ಲೋ ನಿಮ್ಮನ್ನು ಹಿಂಗೆ ನಾನು ಹಿಡ್ಕೊಂಡಿದ್ದೇನೆ ಅಂದ್ಕೊಂಡು ಹೋಗಿ. ನಾನು ನಿಮ್ಮ ಜೊತೆಲಿ ಇರ್ತೇನೆ, ಪ್ರತಿ ಹೆಜ್ಜೆಗೂ ಇರ್ತೇನೆ ನಿಮ್ಮ ಜೊತೆಲಿ, ಯೋಚನೆ ಮಾಡಬೇಡಿ. ಎಂಥದ್ದಾಗೋಲ್ಲ. ಜಾಗ್ರತೆ. ಮತ್ತಷ್ಟು ಮಾತುಕತೆ ಮುಂದುವರಿಸೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಇಂದು ಶನಿವಾರ. ಈ ಒಂದು ಶನಿಯ ಗೋಚಾರ ಪ್ಲಸ್ ಅಮಾವಾಸ್ಯೆ, ಶನಿ ಅಮಾವಾಸ್ಯೆ, ಶನಿವಾರವೇ ಗ್ರಹಣ ಛಾಯೆ ನಮಗಲ್ಲದಿದ್ದರೂ ಇವತ್ತು ಏನು ಮಾಡಿ, ಆದವರು ಒಂದು ಬಟ್ಲು ದೇವ್ರ ಮನೆಯಲ್ಲಿ ಎಳ್ಳೆಣ್ಣೆ ಹಾಕಿಟ್ಬಿಡಿ. ಮನೆಯವರೆಲ್ಲ ನಿಮ್ಮ ಕಷ್ಟವೋ, ನಷ್ಟವೋ, ದುಃಖವೋ, ಬಾಧೆಯೋ, ಗೆಲುವೋ, ಕೆಲವ್ರಿಗೆ ಗೆಲುವು ಕೊಟ್ಟಿರ್ತಾನಯ್ಯ, ಕೆಲವ್ರಿಗೆ ಸೋಲು. ಅವನಿಚ್ಛೆ, ನಾವು ಪಡ್ಕೊಂಡು ಬಂದಿರೋದು ಅಷ್ಟೇ. ನೆನೆಸ್ಕೊಂಡು ಒಂದೊಂದು ನಾಣ್ಯ ಹಾಕೋರು ಹಾಕಿ, ಇಲ್ಲ 8 ನಾಣ್ಯ ಹಾಕೋರು ಹಾಕಿ. ಒಟ್ಟಿನಲ್ಲಿ 8 ನಾಣ್ಯ ಒಬ್ಬರ ಕೈಯಲ್ಲೇ ಕೊಟ್ಟು ಹಾಕಿಸ್ಬೋದು. ದೇವ್ರ ಮುಂದುಗಡೆ ಒಂದು ಪುಟ್ಟದಾಗಿ, ಒಂದು ಸಣ್ಣದಾಗಿ ತುಪ್ಪದ ದೀಪ ಆಗಲಿಲ್ಲ, ತೆಂಗಿನೆಣ್ಣೆ ದೀಪ, ಒಂದು ಹೊಂಗೆ ಎಣ್ಣೆ ದೀಪ ನೆನೆಸ್ಕೊಂಡು, ಒಂದು ಧೂಪ ದೀಪ, ಸಣ್ಣದಾಗಿ ಒಂದು ನೈವೇದ್ಯ, ಒಂದು ಅನ್ನ, ಅದಕ್ಕೊಂದಿಷ್ಟು ತುಪ್ಪ ಹಾಕಿಟ್ಬಿಡಿ. ಸಣ್ಣದಾಗಿ ಇಷ್ಟೇ ತುಪ್ಪ, ನಿಮ್ಮನ್ನು ಪೂರ್ತಿ 100 ಗ್ರಾಮ್ ತುಪ್ಪ ಸುರಿರಿ ಅಂತ ಏನೂ ಹೇಳ್ತಿಲ್ಲ. ಇಷ್ಟೇ ಹಾಕಿಟ್ಟು ಒಂದು ಎಳ್ಳೆಣ್ಣೆ ಬಟ್ಟಲು ಅದ್ರಲ್ಲಿ ಹಾಕ್ಬಿಟ್ಟು ನಿಮ್ಮ ಕಾರ್ಯಗಳಿಗೆ ಹೋಗಿ. ಸಂಜೆ ಬಂದ ಮೇಲೆ, ಸಂಜೆ ಡ್ಯೂಟಿಯಿಂದ ಬಂದ ಮೇಲೆ, ಇಲ್ಲ ಯಜಮಾನರು ಬರೋದು ಲೇಟ್ ಆಯಿತು, ಪತ್ನಿ ಬರೋದು ಲೇಟ್ ಆಯಿತು, ಅಪ್ಪ ಬರೋದು ಲೇಟ್ ಆಯಿತು, ಅಮ್ಮ ಬರೋದು ಲೇಟ್ ಆಯಿತು, ಯಾರಿದ್ದೀರೋ ಮನೆಯಲ್ಲಿ ಎಲ್ಲರ ಹೆಸರಿನಲ್ಲೂ ಒಂದು ಸಂಕಲ್ಪ ಮಾಡಿಕೊಂಡು ಒಂದು ಸ್ವಯಂ ಪಾಕ ದಾನ. ಆ ಎಳ್ಳೆಣ್ಣೆ ಬಟ್ಲು ತೊಗೊಳ್ಳಿ, ಅದರ ಜೊತೆಯಲ್ಲಿ ಒಂದಷ್ಟು ಅಕ್ಕಿ, ಮಿನಿಮಮ್ ಒಂದು 3 kg ಅಕ್ಕಿ ತೊಗೊಳ್ಳಿ. ತೊಗರಿಬೇಳೆ, ಹೆಸರು ಬೇಳೆ, ಹುಣಸೆ ಹಣ್ಣು, ಬೆಲ್ಲ, 5 ಥರದ ತರಕಾರಿ, 5 ಥರದ್ದು. ಈ ಬದನೆಕಾಯಿ ಇರ್ಬೋದು, ನುಗ್ಗೆಕಾಯಿ ಇರ್ಬೋದು, ಬೀನ್ಸ್ ಇರ್ಬೋದು, ಕ್ಯಾರೆಟ್ ಇರ್ಬೋದು, ಈ ಥರದ್ದು ಒಂದು 5 ಥರದ ತರಕಾರಿ ತೊಗೊಳ್ಳಿ. ಎಣ್ಣೆ ಬಟ್ಲು ಹೇಗೂ ಇದೆ, ಒಂದು ಎಳ್ಳೆಣ್ಣೆ ಪ್ಯಾಕೆಟ್ ತೊಗೊಳ್ಳಿ. ಕೆಂಪು ಮೆಣಸಿನಕಾಯಿ, ಒಣಗಿದ ಮೆಣಸಿನಕಾಯಿ ಒಂದು 100 ಗ್ರಾಮ್, 50 ಗ್ರಾಮ್, 1 kg ನಿಮ್ಮ ಶಕ್ತಿ. ತುಪ್ಪ ಒಂದು 50 ಗ್ರಾಮ್, ಇಲ್ಲ 500 ಗ್ರಾಮ್, ಇಲ್ಲ 5 kg ನಿಮ್ಮ ಶಕ್ತಿ. ಕಪ್ಪು ಎಳ್ಳು ಪ್ಯಾಕೆಟು ಒಂದು ಚಿಕ್ಕದಾಗಿ, ಕರಿಬೇವಿನ ಸೊಪ್ಪು ಒಂದು ಕಟ್ಟು, ಕೊತ್ತಂಬರಿ ಸೊಪ್ಪು 1 ಕಟ್ಟು, ಪುದೀನ
ಒಂದು ಮೆಂತ್ಯ ಸೊಪ್ಪು, ಶುಂಠಿ ಅತಿ ಮುಖ್ಯವಾಗಿ ಇಷ್ಟು ಇಟ್ಟು ಒಂದು ಬ್ಯಾಗಲ್ಲಿಟ್ಟು ಮನೆಯಲ್ಲಿ ದೇವ್ರ ಮುಂದ್ಗಡೆ ಇಟ್ಟು ಪ್ರಾರ್ಥನೆ ಮಾಡ್ಕೊಳ್ಳಿ. ಅಯ್ಯ, ಈ ಸ್ವಯಂ ಪಾಕವನ್ನು ಒಬ್ಬ ವ್ಯಕ್ತಿಯ ಮನೆಗೆ, ಕುಟುಂಬಕ್ಕೆ ತಗೊಂಡೋಗಿ ನಿಮ್ಮ ಹೆಸರಿನಲ್ಲಿ ಪಿತೃದೇವತೆಗಳ, ಕರ್ಮದೇವತೆಗಳ ದಾರಿ ತೋರಿಸಿ ಅಂತ ಹೇಳಿ ಸಂಕಲ್ಪ ಮಾಡಿಕೊಂಡು ನಮ್ಮ ಎಲ್ರಿಗೂ, ನಮ್ಮ ಸುತ್ತಮುತ್ತ ಲೋಕ ಸಮಸ್ತ ಸುಖಿನೋ ಭವಂತು. ನಮಗೆ ನಮ್ಮ ಲೋಕ ಯಾವುದು? ನಮ್ಮ ಮನೆಯವರೇ. ನಾವು ಲೋಕ ಆಳೋ ದೊರೆ ಅಲ್ಲಪ್ಪ, ನಮಗೆ ಆ ಶಕ್ತಿ ಇಲ್ಲ. ನಮ್ಮ ಲೋಕ ಈ ಚಿಕ್ಕ ಕುಟುಂಬದ ಜೊತೆಲೆ ನನ್ನ ಹೆಂಡತಿ, ನನ್ನ ಗಂಡ, ನನ್ನ ಮಗು, ನನ್ನ ಹೆಂಡತಿ, ನನ್ನ ಗಂಡ, ನನ್ನ ಮಗು, ನನ್ನಮ್ಮ, ನನ್ನಪ್ಪ, ನನ್ನ ಅಕ್ಕ, ನನ್ನ ತಂಗಿ, ನನ್ನ ಬಂಧು, ನನ್ನ ಆತ್ಮೀಯ, ನನ್ನ ಸ್ನೇಹಿತ ಅಂತ ಒಂದು 7 ಜನ ನಮಗಿರೋದು. ಇವತ್ತಿರೋದು ಇಬ್ಬರೇ. ಹಂಗೆ ಆಗ್ಬಿಟ್ಟಿದೆ. ಆಯ್ತು, ಒಂದು ಪ್ರಾರ್ಥನೆ ಮಾಡ್ಕೊಳ್ಳಿ. ಶರಣಾಗತಿ, ಶರಣಾಗತಿ, ದಾರಿ ತೋರಿಸಿ. ಇವತ್ತು ಯುಗಾದಿ ಅಮಾವಾಸ್ಯ, ನೀನೇ ದಾರಿ ತೋರಿಸಿ ಅಂತ ಹೇಳ್ಬಿಟ್ಟು ಅಷ್ಟು ವಸ್ತು ನಿಮ್ಮ ಮನೆಯ ಬಳಿ ಗ್ರಾಮದೇವಿ ಯಾರಾದರೂ, ಯಾವ ದೇವರಾದರೂ, ಗಣಪತಿ ಇದೆಯಾ, ಸಾಯಿಬಾಬಾ ಇದೆಯಾ, ಸುಬ್ರಹ್ಮಣ್ಯ ಇದೆಯಾ, ಶಿವಾಲಯ ಇದೆಯಾ, ದುರ್ಗಾ ಇದೆಯಾ, ಲಕ್ಷ್ಮಿ ಇದೆಯಾ, ಪರವಾಗಿಲ್ಲ, ಹೋಗಿ ಅಷ್ಟು ತಗೊಂಡು ಹೋಗಿ ಒಂದು ಸಣ್ಣ ಅರ್ಚನೆ ಮನೆಯವರೆಲ್ಲರ ಹೆಸರಿನಲ್ಲಿ ಮಾಡಿಬಿಟ್ಟು ಹೊರಗಡೆ ಬಂದು ಯಾರಾದರೂ ಬಡವರಿಗೆ, ಒಂದು ಸೆಕ್ಯೂರಿಟಿ ಗಾರ್ಡೋ, ಕೂಲಿ ಕೆಲಸದವರು, ಇಂಥವರಿಗೆ ಅಷ್ಟು ಆ ಬಟ್ಟಲು ಸಮೇತ ಎಳ್ಳೆಣ್ಣೆ ಅದನ್ನೇನು ಮಾಡಿ ಒಂದು ಕವರಲ್ಲಿಟ್ಟು ಕಟ್ಟಿಬಿಡಿ. ಅದ್ರಲ್ಲಿ ನಾಣ್ಯ ಇದೆ, ನಿಮ್ಮ ಕಷ್ಟಾರ್ಜಿತದ್ದು, ನಿಮ್ಮ ಧರ್ಮದ ದುಡ್ಡದು. ನಿಮ್ಮ ಧರ್ಮವನ್ನು ದಾನ ಮಾಡ್ತಿರ್ತಕ್ಕಂಥ ಒಂದು ಸಂಕೇತ. ಒಂಥರ ನೋಡಿ, ಜೀವನ ತುಂಬ ಟೈಟಾಗಿ ಹೋಗ್ತಿದೆ. ಗಾಡಿ ಯಾಕೋ ಟೈಟು ಸರ್, ಕೀಲುಗಳು ಯಾಕೋ ಟೈಟು ಸರ್, ಬುದ್ಧಿ ಯಾಕೋ ಟೈಟು ಸರ್, ಭುಜಗಳೆಲ್ಲ ಕರ ಕರ ಅನ್ನುತ್ತೆ ಸರ್, ಮೋಷನ್ ಟೈಟು ಸರ್. ನೋಡಿ, ಅದಕ್ಕೆ ನಮಗೆ ಈ ಸಮರ್ ಸೀಸನ್ ಬಂದ್ರೆ ಬೇದಿ ಎಣ್ಣೆ ಕೊಡೋರು. ಓಡು ಇರೋದೆಲ್ಲ ಕಿತ್ಕೊಂಡು ಬಂದಿರೋದು. ಇವಾಗೆಲ್ಲ ಎಲ್ಲಿ ಟ್ಯಾಬ್ಲೆಟ್ಸ್ ಬಂದಿದೆ. ವಿ ಹ್ಯಾವ್ ಟು ಟೇಕ್ ಇಟ್ ಎವ್ರಿ 6 months, 6 ತಿಂಗಳಿಗೊಮ್ಮೆ ಆದರೂ ಆ ಒಂದೊಂದು ಟ್ಯಾಬ್ಲೆಟ್ ತಗೋಬೇಕು ಹೊಟ್ಟೆ ಶುದ್ಧಿಗೆ. ಎಲ್ಲಿದೆ ಗುಡ್ ಬ್ಯಾಕ್ಟೀರಿಯಾ, ಬ್ಯಾಡ್ ಬ್ಯಾಕ್ಟೀರಿಯಾ, ಅದೆಲ್ಲ ಲೆಕ್ಕಗಳಿದೆ. ಇವತ್ತು ಬಿಟ್ಬಿಟ್ಟಿದ್ದೇವೆ. ನಾನು ಏನೋ ತಿನ್ನು ಅದೊಂದು ಡಬ್ಬ ಮಾಡಿ ಇಟ್ಕೊಂಡಿದ್ದೆ. ಇರಲಿ. ಒಂದು ಗಾಡಿ ಕೂಡ ಕರ್ರ ಕರ್ರ ಅಂತಿದೆ ಅಂದರೆ, ಒಂದು ಗೇಟು ಕರ್ರ ಕರ್ರ ಅಂತಿದೆ ಅಂದರೆ ಒಂದು ಆಯಿಲ್ ಹಾಕಿ ಅಂತೇವೆ. ಜೀವನ ಕರ್ರ ಕರ್ರ ಅಂತಿದೆ. ಅದಕ್ಕೆ ಆ ಕರ್ಮಾಧಿಪತಿ ಇವತ್ತು ಪ್ರವೇಶ ಮೀನರಾಶಿಗೆ ಸಂಜೆ 8 ಗಂಟೆಗೆ. ಅದರಿಂದ ಏನು ಮಾಡಿ, ಆತನ ಹೆಸರಿನಲ್ಲಿ, ಆತನೇ ನಮಗೆ ಕರ್ಮ ಫಲದ ಆತ. ಯಾವುದೋ ಕರ್ಮ ಮಕ್ಕಳೇ ಅನುಭವಿಸಲು ಬಂದಿದ್ದೇವೆ. ಖುಷಿ ಪಡಿ. ಭೂಮಿ ಮೇಲೆ ಬರೋದಕ್ಕೆ ನಾವು ಖುಷಿ ಪಡಬೇಕು, ದುಃಖ ಪಡೋದಲ್ಲ. ಅಯ್ಯೋ ಏನೋ ಇಲ್ಲ ಮಕ್ಕಳೇ. ಅಯ್ಯೋ ಅನ್ನೋದು ಏನಕ್ಕೆ? ಒಳ್ಳೆ ಅಮ್ಮ ಕೊಟ್ಟಿರ್ತಾನೆ, ಇಲ್ಲ ಅಪ್ಪ ಕೊಟ್ಟಿರ್ತಾನೆ, ಇಲ್ಲ ಒಳ್ಳೆ ಹೆಂಡತಿ ಕೊಟ್ಟಿರ್ತಾನೆ, ಇಲ್ಲ ಒಳ್ಳೆ ಮಗ ಕೊಟ್ಟಿರ್ತಾನೆ, ಇಲ್ಲ ಒಳ್ಳೆ ಸ್ನೇಹಿತ ಕೊಟ್ಟಿರ್ತಾನೆ, ಒಳ್ಳೆ ಹೆಂಡತಿ ಕೊಟ್ಟಿರ್ತಾನೆ, ಒಳ್ಳೆ ಗೆಳತಿ ಕೊಟ್ಟಿರ್ತಾನೆ, ಒಳ್ಳೆ ಗುರು ಏನಾದ್ರೂ ಒಂದು ತುಂಬಾ ಒಳ್ಳೇದು ಕೊಟ್ಟಿರ್ತಾನೆ. ನಮಗಾದ್ರೆ ಏನ್ ಗೊತ್ತಿಲ್ಲ, 100 ಒಳ್ಳೇದಿದ್ರು ಒಂದು ಯಾವುದೋ ಒಂದು ಮನಸ್ಸಿನಲ್ಲಿ ಒಂದು ಆ ಮನಸ್ಸು ಇಟ್ಕೊಳ್ಳೋದೇ ದುಃಖವನ್ನ, ಒಳ್ಳೇದು ಇಟ್ಕೊಳ್ಳಲ್ಲ. ನನ್ನ ಹೆಂಡತಿ ಹಿಂಗೇನೆ ಸರ್, ನನ್ನ ಗಂಡ ಹಿಂಗೇನೆ ಸರ್, ನನ್ನ ಮಗ ಹಿಂಗೇನೆ ಸರ್, ನನ್ನ ಬಾಸ್ ಹಿಂಗೇನೆ ಸರ್, ನಾನು ದಡ್ದಿರ್ತವ ಸರ್, ನಾನು ಬಡವ ಸರ್. ನಾವ್ಯಾರೂ ಬಡವರಲ್ಲ. ದುಡಿಯುತ್ತೇನೆ ಅಂದರೆ ನಮಗೆ ಬೇಕಾದಷ್ಟು ಪ್ರಕೃತಿ ಕೊಟ್ಟಿದೆ, ನಾವು ದುಡಿತಿಲ್ಲ. ನಾವು ನಮ್ಮ ಆಲೋಚನೆಗಳನ್ನು ಒಂದು ಬಾವಿಲಿ ಇಟ್ಕೊಬಿಟ್ಟಿದೆ. ಅದರಿಂದ ಎಲ್ಲರೂ ಏನು ಮಾಡಿ, ಒಂದು ಪ್ರಾರ್ಥನೆ ಮಾಡಿಕೊಂಡು ಇಷ್ಟು ಯಾರಾದರೂ ಬಡವರಿಗೆ ಕರ್ಮ ಫಲದ ಆತ ನೋಡ್ತಿದ್ದಾನೆ. ಒಂದು ಕುಟುಂಬವನ್ನು ರಕ್ಷಿಸಿದ ಹಾಗೆ 3 kg ಅಕ್ಕಿ, ಒಂದು ಅಚ್ಚು ಬೆಲ್ಲ, ಒಂದು ಕೊಬ್ಬರಿ, ಒಂದು ತೆಂಗಿನಕಾಯಿ, ಕರಿಮೆಣಸು ಆಯಿತು ಅಂದರೆ ಸ್ವಲ್ಪ ಕರಿಮೆಣಸು, ಪೆಪ್ಪರ್ ಅಂತೀವಲ್ಲ ಅದು ಸ್ವಲ್ಪ, ಮೆಣಸಿನಕಾಯಿ, ಕೆಂಪು ಮೆಣಸಿನಕಾಯಿ, ಒಂದು 5 ರೀತಿಯ ತರಕಾರಿ, ಮಿಸ್ ಮಾಡ್ಕೋಬೇಡಿ. ಉಪ್ಪು, ಹುಳಿ, ಖಾರ 3 ಇರಬೇಕು. ಇವುಗಳನ್ನು ಸೇರಿಸಿ ತೊಗೊಂಡು ಹೋಗ್ತೀನಿ. ಆಗ ಹೇಳೋದ್ನೆಲ್ಲ ಮಿಸ್ ಮಾಡ್ಕೋಬೇಡಿ. ತರಕಾರಿ ಇರಲಿ, ಎಣ್ಣೆ ಇರಲಿ, ತುಪ್ಪ ಇರಲಿ, ಶುಂಠಿ ಇರಲಿ, ಕರಿಬೇವು ಸೊಪ್ಪಿರಲಿ, ಕೊತ್ತಂಬರಿ ಸೊಪ್ಪಿರಲಿ, ಒಂದು ಮೆಂತ್ಯ ಸೊಪ್ಪಿರಲಿ, ಆಯಿತು ಅಂದರೆ ಒಂದು ಪುದೀನ ಸೊಪ್ಪು. ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಹಾಕ್ಕೊಳ್ಳಿ. ಗುರುಗಳು ಹೇಳಿದ್ದೆಲ್ಲ ಸಿಗಲಿಲ್ಲ, ಪರವಾಗಿಲ್ಲ. ಫಲಂ ಪುಣ್ಯ ದರ್ಶನ. ನಮಗೆ ಎಷ್ಟು ಫಲವೋ ಅಷ್ಟೇ, ಅವನಿಗೂ ಎಷ್ಟು ಸಿಗಬೇಕು ಅಷ್ಟೇ. ನಮಗೆ ಆಸೆ ಮೂಟೆ ಕೊಡಬೇಕು, ನಮ್ಮ ಕೈಲಾಗಿದ್ದು ಇಷ್ಟೇ, ಪರವಾಗಿಲ್ಲ. ಅಯ್ಯ ಇಷ್ಟೇ, ಬೊಗಸೆ ಅಕ್ಕಿ, ಅಚ್ಚು ಬೆಲ್ಲ, ಕೊಬ್ಬರಿ ಕೊಟ್ಟರು ಸರಿಯೇ, ಪರವಾಗಿಲ್ಲ.
ಪರವಾಗಿಲ್ಲ, ಬರೀ ಆ ಬಟ್ಲೆ ಎಳ್ಳೆಣ್ಣೆ 8 ನಾಣ್ಯ ನನ್ನ ಕೈಲಾಗಿದ್ದು ಅಷ್ಟೇ ಗುರುಗಳೇ, ಪರವಾಗಿಲ್ಲ. ಅದನ್ನ ಮತ್ತೆ ಮನ್ಸಿಗೆ ಹಾಕೊಂಡು ಅಯ್ಯೋ ಇಲ್ಲ ಅವನ್ ಕೊಟ್ಟಿಲ್ಲ ಏನ್ ಮಾಡೋಣ, ತಗೊಳಕ್ ಅವನಿಗೂ ಇಲ್ಲ, ಕೊಡ್ಲಿಕ್ ನಾನಿದ್ರು ತಗೊಳಕ್ ಅವನಿಲ್ಲ, ತಗೊಳಕ್ ಅವನಿದ್ದಾಗ ಕೊಡೋಕ್ ನಾನಿಲ್ಲ, ಇಬ್ರು ರೆಡಿ ಇದ್ದಾಗ ಅವನು ಕೊಟ್ಟಿಲ್ಲ, ಗಮ್ಯ ತಲುಪಿಸಿಲ್ಲ. ದಿಸ್ ಇಸ್ ಆಲ್ ಡೆಸ್ಟಿನಿ ಇಸ್ ಬಿನ್ ಪ್ರೀ ಡಿಸೈನ್ಡ್, ಇಟ್ಸ್ ಆಲ್ರೆಡಿ ಪ್ರೀ ಡಿಸೈನ್ಡ್, ವೈ ಯು ಫಿಯರ್? ಕೆಲವ್ರು ಅದೇ ಗುರುಗಳೇ ಮಾಡೋಕ್ಕಾಗ್ಲಿಲ್ಲ ಇನ್ನೇನ್ ಬಂದ್ಬಿಡುತ್ತೆ, ಅವೆಲ್ಲ ಏನಿಲ್ಲ. ಅವನಿಗೆ ಗೊತ್ತಿದೆ ಯಾವಾಗ ಯಾರಿಗೆ ಎಲ್ಲಿಂದ ಹೇಗೆ ಯಾರ ಮೂಲಕ ಮಾಡಿಸಿಕೊಳ್ಳಬೇಕು ಅನ್ನತಕ್ಕಂಥದ್ದು ಆ ಪರಮಾತ್ಮನಿಗೆ ಗೊತ್ತಿದೆ. ಯಾರ್ಯಾರೋ ಏನೇನೋ ಮಾಡೋಕ್ಕಾಗಲ್ಲ, ಅದು ಗೊತ್ತಿದೆ. ನಮ್ಮ ಕರ್ಮಕ್ಕೆ ತಕ್ಕಂತೆಯೇ ಬುದ್ಧಿಗೆ ತಕ್ಕಂತೆಯೇ ಲಾಭ ನಷ್ಟ, ಹೆಂಡತಿ ಮಕ್ಕಳು ಗಂಡ, ಅಧಿಕಾರ ಅಂತಸ್ತು ಪದವಿ ಪ್ರತಿಷ್ಠೆ, ಅದೃಷ್ಟ ದುರಾದೃಷ್ಟ, ಆರೋಗ್ಯ ಅನಾರೋಗ್ಯ, ಅಧಿಕಾರ ನಿರಾಧಿಕಾರ, ದಿವಾಳಿ ದಿವಾನು, ಎಲ್ಲ ನಮ್ಮ ಕರ್ಮ ಫಲದಾತನ ಇಚ್ಛೆ. ಅವನು ಬಂದು ಕೂತಿದ್ದಾನೆ ಆ ವೈರಾಗ್ಯ ರಾಶಿಯಲ್ಲಿ, ಆ ಗುರುವಿನ ಮನೇಲಿ ಕುಳಿತಿದ್ದಾನೆ. ನೆನೆಸ್ಕೊಂಡು ಹಿರಿಯರನ್ನ ನೆನೆಸ್ಕೊಂಡು ತಗೊಂಡೋಗಿ ದಾನ ಮಾಡ್ತಕ್ಕಂಥದ್ದು ಮಾಡ್ಕೊಳ್ಳಿ ಮಕ್ಕಳೇ. ಇನ್ನಷ್ಟಿದೆ, ನಾಳೆಗೆ ಕೆಲವು ಮುಹೂರ್ತಗಳನ್ನ ಹೇಳ್ತೇನೆ. ಅಭ್ಯಂಗ ಸ್ನಾನ, ನೂತನ ವಸ್ತ್ರಧಾರಣ, ಲೆಕ್ಕಪತ್ರ ಪುಸ್ತಕ, ಅವು ಎಲ್ಲರೂ ನಾವು ಒಂದು ಪುಸ್ತಕ ಇಟ್ಕೋಬೇಕು. ಇನ್ನು ಮೇಲೆ ಲೆಕ್ಕಾಚಾರದ ಬದುಕೆ, ಎಷ್ಟು ದುಡಿತ, ಎಷ್ಟು ಉಳಿತಾಯ, ಏನಕ್ಕೆ ಖರ್ಚು ಮಾಡ್ತಿದ್ದೆ, ಅನಗತ್ಯನ ಸುಮ್ಮನೆ ಕಾಲೇಜ್ಗೆ 1 ಲಕ್ಷ 2 ಲಕ್ಷ ಏನಕ್ಕೆ? ಸಣ್ಣ ಕಾಲೇಜ್ಗಳು ಇದಾವಪ್ಪ, ತುಂಬಾ ಚೆನ್ನಾಗಿ ಟೀಚ್ ಮಾಡೋರು ಇದ್ದಾರೆ ಅಲ್ಲೂ ಕೂಡ, ಗೌರ್ಮೆಂಟ್ ಕಾಲೇಜ್ಗಿಂತಲ್ಲ. ಸುಮ್ಮನೆ ಆ ಕಾಲೇಜ್ಗೆ ಲೆಕ್ಚರ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಎಷ್ಟು ಅವರಿಗೆ ಫಿಲ್ಟರ್ ಔಟ್ ಆಗುತ್ತೆ ಗೊತ್ತಾ? ಸುಮ್ಮನೆ ಅಲ್ಲ, ಎಲ್ಲ ಗೊತ್ತಿಲ್ಲದೆ ನಾವು ಭ್ರಮಾಲೋಕದಲ್ಲಿ ಬಿದ್ದು ದೊಡ್ಡದು ಅಂತ ಒಂದು ಕಾಲೇಜಲ್ಲಿ ತುಂಬಾ ದೊಡ್ಡವರು 50 ಜನ ಸೇರ್ಕೊಂಡು ಕಟ್ಟಿದ್ದಾರೆ. ನನ್ನ ಈ ಒಂದು ಏರ್ಪೋರ್ಟ್ ರೋಡಲ್ಲಿ ಹೆಸರು ಹೇಳೋಕೆ ಇಷ್ಟ ಇಲ್ಲ, ತುಂಬಾ ದೊಡ್ಡವರು. ಕೊಂಡಿಗೆ ಗಸಕ್ ಕಂಡ್ಬಿಡ್ತು. ಎಷ್ಟು ಗೊತ್ತಾ ಕಾಲೇಜ್ ಫೀಸು? 6.5 ಲಕ್ಷದಿಂದ ಆರಂಭ. ಇವ್ರ ಮನೆ ಬಂಗಾರ ಆಗೋಗ ವರ್ಷಕ್ಕೆ ಹೋಗ್ಬರೋ ಖರ್ಚು, ಹಾಸ್ಟೆಲ್ಲು, ತಿಂಡಿ, ಊಟ ಎಲ್ಲ ಇನ್ನೊಂದು 3.5 ಲಕ್ಷ. 4 ವರ್ಷದ ಇಂಜಿನಿಯರಿಂಗಿಗೆ 40 ಲಕ್ಷ ಲೆಕ್ಕ ಹಾಕೊಳ್ಳಿ. ಅದನ್ನ ಡಿವೈಡ್ ಮಾಡಿದರೆ 4 ವರ್ಷಕ್ಕೆ 1 ವರ್ಷಕ್ಕೆ 10 ಲಕ್ಷ ಆಯ್ತು. ತಿಂಗಳಿಗೆ ಹೆಚ್ಚು ಕಡಿಮೆ 1 ಲಕ್ಷ ಖರ್ಚು ಬಂದ್ಬಿಡ್ತು ಮಕ್ಕಳೇ. ಲೀಸ್ಟ್ ಅಂದರು 90,000 ಬಂದ್ಬಿಡ್ತು. ಈಗ 90 ಮಿನಿಮಮ್ ಅಂದ್ರೆ ನಾವು 90,000 ರೂಪಾಯಿ ಒಂದು ಚೀಟಿ ಹಾಕೊಂಡು ಬರ್ತೇವೆ. 40 ತಿಂಗಳಿಗೆ 40 ಲಕ್ಷ ಕಟ್ಟಿದ್ರೆ 50 ಲಕ್ಷ ಮಿನಿಮಮ್ ದುಡ್ಡು ವಾಪಸ್ ಬರುತ್ತೆ ನಮ್ಮ MSA ಅಲ್ಲಿ. ಹೌದು, ಮಿನಿಮಮ್. ಅದನ್ನ ತಗೊಂಡೋಗಿ ಫಿಕ್ಸೆಡ್ ಇಟ್ಟರೆ ಕಡಿಮೆ ಅಂದ್ರು ಹೆಣ್ಮಕ್ಳ ಹೆಸರಲ್ಲಿ 40,000 ರೂಪಾಯಿ ಆದ್ರೂ ಬಂದೇ ಬರುತ್ತೆ. 10 to 11% ಕೊಡೋ ಅಂಥವು ಇದಾವೆ ಫಿಕ್ಸೆಡ್ ಡೆಪಾಸಿಟ್ಗಳಲ್ಲಿ. ನೀವು ಅಷ್ಟು ಖರ್ಚು ಮಾಡಿ ಕೆಲ್ಸಕ್ಕೆ ಹೋಗಿ ಸೇರಿ 16,000 20,000 ಅದ್ರ ಮೇಲಿಂದ ಫಿಲ್ಟರ್ ಮಾಡಿ ಯಾರೋ ಇಬ್ರು ನಂಬರ್ 1 ಆಗೋಕ್ಕಾಗೋದು, ರ್ಯಾಂಕ್ ಹೊಡಿಯೋಕ್ಕಾಗೋದು ಒಬ್ಬರೇ. ಅದು ದೊಡ್ಡವ್ರು ಕರ್ಕೊಂಡು ಹೊರಟು, ಮಿಕ್ಕವ್ರ ಗತಿ ಚಿಪ್ಪೆ. 15,000 ಬಾಂಡು ಅಗ್ರಿಮೆಂಟ್ 3 ವರ್ಷ 5 ವರ್ಷ ಬಿಟ್ಟೋರು ಆಗಿಲ್ಲ. ಇಲ್ಲಾಂದ್ರೆ ಅಬ್ಸ್ಕಾಂಡಿಂಗ್ ಅಂತ ಹಾಕ್ಬಿಡ್ತಾರೆ, ಯಾರು ಅವ್ರನ್ನ ತಗೊಳ್ಳಲ್ಲ, ರನ್ ಅವೇ ಏನೇನೋ ಮಾಡ್ತಿದ್ದಾರೆ. ಏನು ಅಂತ ಹೇಳ್ತೀರಿ? ಸ್ವಲ್ಪ ಆಲೋಚಿಸಿ ಪರ್ಯಾಲೋಚಿಸಿ ಹೆಜ್ಜೆ ಇಡಿ. ಒಂದು ಪುಟ್ಟ ವಿರಾಮದ ನಂತರ ವಾಪಸ್ ಬರೋಣ. ಮಾತೃದೇವೋ ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ, ನಮಾಮಿ ಶಂಕರ. ನಾಳೆ ಯುಗಾದಿ ಅಮಾವಾಸ್ಯ ಆಯ್ತು, ಯುಗಾದಿ ಆರಂಭ, ವಿಶ್ವಾವಸು ಸಂವತ್ಸರ ಆರಂಭ. ಬೆಳಿಗ್ಗೆ 5 ಗಂಟೆಯಿಂದ 7:30 ಅಷ್ಟೊತ್ತಿಗೆಲ್ಲ ಎದ್ದು ಒಂದು ಸಣ್ಣದಾಗಿ ಎಣ್ಣೆ ಹಚ್ಕೊಳ್ಳಿ. ಅಭ್ಯಂಗ ಸ್ನಾನಕ್ಕೆ ಅದ್ಭುತ ಶ್ರೇಷ್ಠ ಸಮಯ. ಅದ್ರ ಮೇಲೆ ಮಾಡಬಾರ್ದ, ಮಾಡ್ಕೋಬಹುದು. ನಾನು ನೈಟ್ ಶಿಫ್ಟ್ ಬಂದಿದ್ದೀನಿ ಗುರೂಜಿ, ಲೇಟ್ ನೈಟ್ ಬಂದು ಮಲಗಿದ್ದೀನಿ ಗುರೂಜಿ, ಪರವಾಗಿಲ್ಲ ಮಕ್ಕಳೇ, ಮನಸ್ಸೇ ಸರಿ ಇಲ್ಲ.
ಮನಸ್ಸೇ ಸರಿ ಇಲ್ಲ. ಯಾವ ಸ್ನಾನ ಮಾಡಿ ಏನು ಪ್ರಯೋಜನ, ಯಾವ ವಸ್ತ್ರ ಧರಿಸಿ ಏನು ಪ್ರಯೋಜನ. ಮನಸ್ಸೇ ಹಿತವಾಗಿಲ್ಲ, ಬುದ್ಧಿ ಹಿತವಾಗಿಲ್ಲ, ಆನಂದವಾಗಿಲ್ಲ. ಸುಮ್ಮನೆ ನಾಟಕ. ನಾವು ಒಂದು ಹೊಸ ಬಟ್ಟೆ, ಹೊಸ ಕಾರು, ಯಾರಿಗೆ ಬೇಕು? ನನ್ನೊಳಗೆ ನಾನು ಆನಂದವಾಗಿಲ್ಲ, ಊರಿಗೆಲ್ಲ ತೋರಿಸ್ಲಿಕ್ಕೆ. ಕೆಲವ್ರು ಹಾಗೆ ತುಂಬಾ ಜನ. ನೀವುಗಳು ಯಾಕೆ ಕಣ್ಣೀರು ಹಾಕೋದು ಗೊತ್ತಾ? ನಾಟಕ ಮಾಡ್ತಿದ್ದೀರಿ ಎಲ್ರೂ ಮುಂದ್ಗಡೆ. ಆರ್ ಯು ಹ್ಯಾಪಿ, ರಿಯಲಿ ಹ್ಯಾಪಿ ವಿತ್ ಯುವರ್ 10 rupees or 100 rupees? ಇಲ್ಲ, ಒಂದು 10 ರೂಪಾಯಿ, 100 ರೂಪಾಯಿ, 1000 ರೂಪಾಯಿ, 10,000 ರೂಪಾಯಿ ಏನಿದೆ? ಇಲ್ಲ. ಅವರು ಇಷ್ಟು ದೊಡ್ಡ ಮನೆ ಕಟ್ಟಿದಾರೆ, ನಾವು ಕಟ್ಟಬೇಕು. ಅವ್ರು ಇಷ್ಟು ದೊಡ್ಡ ಕಾರ್ ತಗೊಂಡಿದ್ದಾರೆ. ಹೇಳೋದು ಮಾತ್ರ ಇದ್ದಿದ್ರಲ್ಲಿ ಚಿಕ್ಕಗೂಡು ಅನ್ನೋದು, ಚಿಕ್ಕಗೂಡು ಅನ್ನೋದೇ 1 ಕೋಟಿ ಗೂಡು. ಸಾಲ ಮಾಡಿಟ್ಕೊಂಡು ಎಲ್ಲಿ ನೆಮ್ಮದಿ? ಅದಕ್ಕೆ ಹೇಳ್ತಿದ್ದೇನೆ. ಅದರಿಂದ ಲೇಟಾಗಿ ಬಂದೆ, ಪರವಾಗಿಲ್ಲ. ದ ಟೈಮಿಂಗ್ಸ್ ನಾನು ಕೊಡ್ತಿದ್ದೇನೆ. ಬೆಳಿಗ್ಗೆ 5 ಗಂಟೆಯಿಂದ 7:30ಕ್ಕೆ ಚೆನ್ನಾಗಿ ಎಣ್ಣೆ, ಹರಳೆಣ್ಣೆ ಹಚ್ಕೊಳ್ಳಿ. ತಪ 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 ಬಿಸಿಲು, ಸಿಕ್ಕಾಬಟ್ಟೆ ಹಚ್ಕೊಳ್ಳಿ ಹರಳೆಣ್ಣೆ. ಅರ್ಧ ಗಂಟೆ ದೇಹ ಏರ್ಕೊಳ್ಳಿ. ನಮಗದು ಯಾಕಂದ್ರೆ ಈ ಬಿಸಿಲುಗಾಲ ಒಡೆದಾಕ್ಬಿಡುತ್ತೆ ನೆತ್ತಿಗೆ. ನಮ್ಮ ಹಿರಿಯರು ಸುಮ್ಮನೆ ಪ್ರತಿ ದೀಪಾವಳಿಗೆ ಹಾಗೂ ಯುಗಾದಿಗೆ ಇಟ್ರು. ಯಾಕಂದ್ರೆ ವಾರಕ್ಕೊಮ್ಮೆ ಆದ್ರೂ ಎಣ್ಣೆ ಸ್ನಾನ ಮಾಡ್ಬೇಕು. ತುಂಬಾ ಜನಕ್ಕೆ ಗೊತ್ತಿಲ್ಲ. ಇವತ್ತು ಯಾರನ್ನಾದ್ರೂ ಕೇಳಿ, ಸ್ಕಿನ್ ಡಾಕ್ಟರ್ಗಳು ಸ್ಪೆಷಲಿಸ್ಟ್ಗಳಾಗ್ಬಿಟ್ಟಿದ್ದಾರೆ. ಆ ಸೋಪು, ಈ ಸೋಪು, ಇನ್ನೊಂದು ಏನೇನೋ ಕೊಟ್ಟು, ಇನ್ನು ಲೋಷನ್ಸು. ನಮ್ಮ ಹಿರಿಯರಿಗೆ ಯಾವ ಲೋಷನ್ ಇತ್ತು? ಪೆದುಗುಂಡುಗಳು. ಪ್ರತಿ ವಾರ ಕೆಲವ್ರು ಇರೋರಂತೂ ದಿನ ಎಣ್ಣೆ ಹಚ್ಚಿ ಮಸಾಜ್ ಮಾಡಿಸ್ಕೊಳ್ಳೋರು. ದಿನ ಹಚ್ಚಿ ಅವನ್ ಬಿಡು ಸ್ವಾಮಿ ಇದ್ದೋರೆ. ಅದಕ್ಕೆ ಸಾಮಾನ್ಯನೂ ಕೂಡ ನೆಮ್ಮದಿಯಾಗಿ ಬದುಕಲಿ ಅಂತ ಈ ಒಂದು ಹಬ್ಬದ ಹೆಸರಿನಲ್ಲಿ ನಮ್ಮ ದೇಹವನ್ನ ಪುಷ್ಟಿ ಮಾಡಲಿಕ್ಕೆ ಕಟ 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 ಎಣ್ಣೆ ಮೇಗೆ ಹಚ್ಕೋಬೇಕು ಮಕ್ಕಳೇ. ಹಚ್ಕೋಬೇಕು. ಇಟ್ ಈಸ್ ರಿಕ್ವೈರ್ಡ್. ಸ್ಕಿನ್ನಿಗೆ, ಕೂದಲಿಗೆ, ತಲೆಗೆ, ಕಣ್ಣಿಗೆ, ಬುದ್ಧಿ ತಂಪಾಗಲು. ಸುಳಿಗೆ ಚೆನ್ನಾಗಿ ಹರಳೆಣ್ಣೆ ಹಚ್ಚಿ ಹೊಡಿತಾರೆ. ನೀವು ನೋಡ, ನಿಮಗೆ ಗೊತ್ತಿಲ್ಲ, ತುಂಬ ಹೀಟ್ ಆದರೆ ಈ ಸಂದರ್ಭದಲ್ಲಿ ರಾಗಿ ಹಿಟ್ಟನ್ನು ತಟ್ಟೋರು ನಾನು ನೋಡಿದ್ದೇನೆ. ನಮ್ಮವ್ವ ತಟ್ಟೋದು, ರಾಗಿ ಹಿಟ್ಟನ್ನು ಕಲಸಿಟ್ಟುಬಿಟ್ಟು ಗಟ್ಟಿಯಾಗಿ ಹಿಂಗೆ ತಟ್ಟೋದು, ತಂಪಾಗಿ ಅಂತ. ತಂಪಾಗೋದು, ಪುಷ್ಕಳವಾಗಿ ಕೂದಲು. ನಮ್ಮ ಅಕ್ಕನಿಗೆ ಈಗಲೂ ಕೂದಲು ನೋಡಿದ್ರೆ ನನಗೆ ಎದೆ ದಸಕ್ಕನ್ನಿತ್ತು. ಏನು ಅಚ್ಚುಕಟ್ಟು ಕೂದಲು ಗೊತ್ತರ. ಇಲ್ಲಿಂದ ಕೇಳ್ಕೊಡ, ಏನೋ ನೀನು ಪುಣ್ಯದ ಗೊತ್ತು ನೋಡ, ನಾನು ಪಡ್ಕೊಂಡ್ಬಂದಿದ್ದೀನಿ ಅಂತ. ಎಲ್ರಿಗೂ ಅಷ್ಟೊಳ್ಳೆ ಕೂದಲು ಸಿಗೋಲ್ಲ. ಕಾರಣ ನಮ್ಮವ್ವ ಅವಾಗ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸ್ತಿದ್ದು, ರಾಗಿ ಹಿಟ್ಟು ನೆತ್ತಿಗೆ ಹೊಡಿತಿದ್ದು. ಅದನ್ನು ಮಾಡ್ಕೊಳ್ಳಿ, ತುಂಬ ಒಳ್ಳೇದಾಗ್ತಕ್ಕಂಥದ್ದಾಗುತ್ತೆ. ಅಭ್ಯಂಗ ಸ್ನಾನ ತುಂಬ ಒಳ್ಳೆಯದು, ಮಾಡ್ಕೋಬೇಕು. ಅದು ಜಿಡ್ಡು ಕಟ್ಟಿಬಿಟ್ಟಿದೆ ನಮ್ಮ ಮನಸ್ಸು, ದೇಹ ಜಿಡ್ಡು ಕಟ್ಟಿಬಿಟ್ಟಿದೆ. ಸುಕ್ಕ ಆಗಬಾರ್ದು. ನನ್ನ ಸ್ನೇಹಿತನ ಮೊನ್ನೆ ನೋಡಿದೆ, ಅಯ್ಯೋಯ್ಯೋ ಏನು ಎಲ್ಲ ಹೇಳ್ಕೊಬಿಟ್ಟಿದೆ ಫುಲ್ಲು. ಇದೆಲ್ಲ ಡೊಕ್ಕ, ಇದು ಡೊಕ್ಕ, ಇದು ಬೊಕ್ಕ, ಏನೋ ಇದು. ಇಲ್ಲ ಕಣೋ, ಬೆಳಗ್ಗೆ 7 ಗಂಟೆಗೆ ಮನೆಗೆ ಬಿಟ್ರೆ ನನ್ನ ಆಫೀಸು, ಎಲೆಕ್ಟ್ರಾನಿಸಿಟಿ, ವೈಟ್ ಫೀಲ್ಡು, ಎಲ್ಲ ಬ್ರೂಕ್ ಫೀಲ್ಡ್ ಹೇಳ್ತಾನೆ. ಅವನು ಮನೆ ಇರೋದು ಹೆಬ್ಬಾಳ. 32,000 33,000 ಸೊಂಟ ನೋವು ಬಂದ್ಬಿಡುತ್ತೆ ಬೈಕಲ್ಲಿ ಹೋಗ್ಬರೋದು. ಅವ್ನ ಕೆಲಸ ಬಿಡ್ಲಿ ಅಂತಾನೆ ಟ್ರಾನ್ಸ್ಫರ್ ಅಲ್ಲಿ ಮಾಡಾಕ್ಬಿಟ್ಟಿದಾರೆ. ಒಂದು 12, 13, 14 ವರ್ಷದಿಂದ ಓಡ್ತಾವನೆ. ಹೋಗು ಸುಸ್ತಾಡ್ದೆ, 4 ಕಲ್ಲುಗಳು ಉದುರಿಸ್ಕೊಂಡು, ಇಷ್ಟು ದಪ್ಪ ಕನ್ನಡಿ ಹಾಕೊಂಡು, ವಾಟ್ರ ಸೀಡಾ ಅಂತಾನೆ. ಇದು ಬೆನ್ನೋವು, ಸೊಂಟ ನೋವು, ಸಾಲ್. ಅದಕ್ಕೆ ಈ ಒಂದು ಯುಗಾದಿಗೆ ವಿಶೇಷವಾಗಿ ಒಂದು ಪಚಡಿ ತಿನ್ನಿಸ್ತಾರೆ ನಮ್ಮ ಶಕ್ತಿಗೆ. ನೆನ್ಪಿಟ್ಕೊಳ್ಳಿ, ತುಂಬಾ ವಿಶೇಷ ಇರಲಿ. ಇನ್ನು ಅಭ್ಯಂಗ ಸ್ನಾನದ ನಂತರ ವಿಶೇಷವಾಗಿ ನೂತನ ವಸ್ತ್ರಧಾರಣ ಕಂಪಲ್ಸರಿ. ಯುಗಾದಿ ಹಬ್ಬಕ್ಕೆ ನಮ್ಮ ಕುಲದೇವರ ಪೂಜೆ ಆಗ್ಬೇಕು. ಮನೆ ದೇವರು ಮುಖ್ಯ, ನಂತರ ಗ್ರಾಮ ದೇವರು. ನಮ್ಮ ಪ್ರತಿ ಮನೆಯಲ್ಲೂ ಒಂದು ಕುಲದೇವ್ರ ಫೋಟೋ ಇದ್ದೇ ಇರುತ್ತೆ. ಇಷ್ಟ ದೇವರು ಅನ್ಕೊಳ್ಳಿ, ನಿಮ್ಗೊಂದು ದೇವ್ರು ಇಷ್ಟ, ಅದುವೇ ಕುಲದೇವರು ಕೂಡ. ತುಂಬಾ ಜನಕ್ಕೆ ನಮ್ಮ ಕುಲದೇವ್ರು ಗೊತ್ತಿಲ್ಲ ಗುರುಗಳೇ. ನಿಮಗೆ ಗೊತ್ತಿಲ್ಲದೆ ಒಂದು ಇಷ್ಟ ದೇವಿ ಹೃದಯದಲ್ಲಿರುತ್ತೆ. ಯಾವುದೋ ಅಮ್ಮ, ಕೇಶವ ಅಂತೀರ, ಶಿವ ಅಂತೀರ, ಅಮ್ಮ ಅಂತೀರ, ಹನುಮ ಅಂತೀರ, ನರಸಿಂಹ ಅಂತೀರ. ನೆನೆಸ್ಕೊಂಡು ಒಂದು ಧೂಪಂ ದೀಪಂ ನೈವೇದ್ಯಂ ಒಂದು ಅಕ್ಷತೆ ಕೊಟ್ಟು ಹಿರಿಯರಿಗೆ ಎಲ್ಲ ಹಾಕಿಸ್ಕೊಳ್ಳಿ. ಹೊಸ ವರ್ಷ ನೋಡಿದ್ದೀವಪ್ಪ, ಅವ್ರು ನಮ್ಮ ಜೊತೆಯಲ್ಲಿದ್ದಾರಪ್ಪ, ಅವ್ರ ಆಶೀರ್ವಾದವೇ ದೊಡ್ಡ ಆಶೀರ್ವಾದ. ಮತ್ತಿನ್ನೊಂದು ವರ್ಷ ನಮಗೆ ಗೊತ್ತಿಲ್ಲ.
ಹೇಗಿರುತ್ತೋ ಗೊತ್ತಿಲ್ಲ, ಕಳೆದದ್ದು ಕಳೆದೋಯ್ತು, ಮುಗಿದದ್ದು ಮುಗಿದು ಹೋಯ್ತು. ಆ ಬೇವು ಬೆಲ್ಲ ತಿನ್ನತಕ್ಕಂಥ ಒಂದು ಭಾವ. ಬೆಳಿಗ್ಗೆ ಪೂಜೆ ಆಗಿದ್ದೆ, ಆ ಬೇವು ಬೆಲ್ಲ ದೇವ್ರ ಮುಂದ್ಗಡೆ ಇಟ್ಟಿರೋದು ಹಾಕ್ಕೊಳ್ಳಿ. ಬೇವು ಬೆಲ್ಲ ಸಿಹಿ ಕಹಿ ಸಮನಾಗಿರ್ಲಿ ಅಂತೇಳಿ ಹಿರಿಯರಿಂದ ಪ್ರಸಾದ ತಗೊಂಡು ಸೇವಿಸ್ತಕ್ಕಂಥದ್ದು ಮಾಡಿ, ಹೊಸ ವಸ್ತ್ರ ಧರಿಸ್ಲಿಕ್ಕೆ ಬೆಳಿಗ್ಗೆ 9 ಗಂಟೆಯಿಂದ 11 ಗಂಟೆ ಒಳಗಡೆ ತಂದು ದೇವ್ರ ಮನೆಯಲ್ಲಿಟ್ಟು ಪೂಜೆ ಮಾಡಿಸಿ ಹಿರಿಯರು ಫಸ್ಟ್ ಉಡಿಸಿ. ದೊಡ್ಡವರಪ್ಪ ಅವರಿಲ್ಲದೆ ನಾವಿಲ್ಲ. ತಂದೆ ತಾಯಿ ಅಜ್ಜ ಅಜ್ಜಿ ದೊಡ್ಡಪ್ಪ ಚಿಕ್ಕಪ್ಪ ಯಾರೋ ಇರ್ತಾರೆ, ಅವರು ಕೊಟ್ಟು ಅವರೊಂದು ಪಂಚೆ, ರೇಷ್ಮೆ ಪಂಚೆ. ನಮ್ಮ ಕಾಲಘಟ್ಟದಲ್ಲಿ ನಾವು ರೇಷ್ಮೆ ಪಂಚೆ ಇಲ್ಲ, ಕಾಟನ್ ಪಂಚೆ, ಕಾಟನ್ ಶರ್ಟು ಅದೇ ಇರಲಿ ಪರವಾಗಿಲ್ಲ. ಕಾಟನ್ ಸೀರೆನೇ ಉಡ್ತಾನೆ ಗುರುಗಳೇ, ಕಾಟನ್ ಚೂಡಿದಾರ್ ಹಾಕ್ತಾನೆ ಪರವಾಗಿಲ್ಲ. ನಿಮ್ಮ ಶಕ್ತಿಗೆ ತಕ್ಕಂಥ ವಸ್ತ್ರ ತಂದು ಇವತ್ತು ಕೂಡ ಹಬ್ಬಕ್ಕೆ ಜೀನ್ಸೇ ಹಾಕ್ತೀನಿ ಸ್ವಲ್ಪ ಪರ್ಲೆ. ನಮ್ಮ ಸಂಪ್ರದಾಯ, ನಮ್ಮ ಹಬ್ಬ, ಅದೊಂದು ಸಡಗರ. ಸಂಪ್ರದಾಯವನ್ನ ನಾವು ಮೀರೋದು ಬೇಡ. ಆಗ್ಲಿಂದಲೂ ಹಿರಿಯರು ಹೇಳ್ಕೊಟ್ಟಿರೋ ಸಂಪ್ರದಾಯ. ಹೊಸ ವಸ್ತ್ರ ಹಾಕ್ಬೇಕಪ್ಪ ಯುಗಾದಿಗೆ, ನೆನ್ಪಿಟ್ಕೊಳ್ಳಿ. ಹೊಸ ವಸ್ತ್ರ ಹಾಕಬೇಕು, ಎಲ್ಲರೂ ಹಾಕ್ಬೇಕು. ಒಂದು ಪುಟ್ಟ ಶರ್ಟ್ ಆದರೂ ತಂದಿಟ್ಕೊಳ್ಳಿ. ಒಂದು ಪುಟ್ಟ ಬ್ಲೌಸ್ ಪೀಸ್, ಒಂದು ಪುಟ್ಟ ಚೂಡಿದಾರ್ ಆದರೂ ತಂದು, ಒಂದು ಪುಟ್ಟ ಸ್ಯಾರಿ ಆದರೂ ತಂದಿಟ್ಕೊಳ್ಳಿ ಮಕ್ಕಳೇ. ನನ್ನ ಮಾತು ಕೇಳಿ ಹಾಕಬೇಕು. ಹೊಸತು, ಸದಾ ಹೊಸ ಚಿಂತನೆ, ಹೊಸ ಬಯಕೆ, ಹೊಸ ಕನಸು, ಆ ರೀತಿ ಬದುಕಬೇಕು. ಅದೇ ಜಿಡ್ಡುಗಟ್ಟಿದ್ದು ಅಂತ. ಹೊಸ ನೂತನ ವಸ್ತ್ರಧಾರಣ ಇಸ್ ಎ ಶ್ರೇಷ್ಠ. ಇನ್ನು ವಿಶೇಷವಾಗಿ ನಮ್ಮಗಳಿಗೆ ಕೆಲವರಿಗೆ ವೈದಿಕವಾಗಿ ಯಜ್ಞೋಪವಿತವನ್ನು ಕೂಡ ಬದಲಾಯಿಸ್ಕೊತೇವೆ. ಹೊಸ ಯಜ್ಞೋಪವಿತ ಬೆಳಿಗ್ಗೆ 9ರಿಂದ 11 ಗಂಟೆಗೆ ಶ್ರೇಷ್ಠವಾದ ಸಮಯ. ಇನ್ನು ಹೊಸ ಲೆಕ್ಕಪತ್ರ, ಲೆಕ್ಕ ಪುಸ್ತಕ. ಎಲ್ಲರೂ ಒಂದು ಲೆಕ್ಕ ಪುಸ್ತಕ ಇರಬೇಕು ಮನೆಗೆ. ಈ ವರ್ಷದ ಖರ್ಚೆಷ್ಟು, ಈ ವರ್ಷದ ಆದಾಯ ಎಷ್ಟು ಉಳಿಕೆ ಮಾಡ್ಕೊಂಡ್ವಿ, ಗೊತ್ತಿಲ್ಲದೆ ಯಾವುದ್ರಲ್ಲಿ ನಾವು ದುಡ್ಡು ಹಾಕ್ಬಿಟ್ಟು ಕಳ್ಕೊಂಡ್ವಿ, ತಲೆ ಕೆಡ್ಸುತ್ತೆ ಕರ್ಮಗಳು. ನೋಡಿ, ಅವನು ಯಾರು ಬಂದಿದ್ನಲ್ಲ, ಗುರುಗಳೇ 10 ಲಕ್ಷ 1 ವಾರದಲ್ಲಿ ಮಾಡ್ಬೇಕು. 1 ಗಂಟೆಲಿ ಮಾಡ್ತೀಯ? ಯಾವ ಬೆಟ್ಟಿಂಗ್ ಆ್ಯಪ್ ಹೇಳಿ, ಯಾವ್ದ್ರಲ್ಲಿ ಹಾಕ್ಬೇಕು? Dream11 ಹಾಕ್ಲಾ, 11 My Dream ಅಲ್ಲಿ ಹಾಕ್ಲಾ, ಇನ್ನೊಂದ್ರಲ್ಲಿ ಹಾಕ್ಲಾ, ಇಲ್ಲ ಅದೇನೋ ಒಂದು ರಮ್ಮಿ ಅನ್ನೋದ್ರಲ್ಲಿ ಹಾಕ್ಲಾ, ಇಲ್ಲ ಯಾವ ಟ್ರೇಡಿಂಗ್ ಆ್ಯಪಲ್ಲಿ ಹಾಕ್ಲಿ? ಹೇಳ್ಬಿಡಿ ಗುರುಗಳೇ, ಯಾವ ಸ್ಟಾಕಲ್ಲಿ ಹಾಕ್ಲಿ? 1 ಅವರಲ್ಲಿ 10 ಲಕ್ಷ. ಹೌದಾ? ಖಂಡಿತ 50 ಲಕ್ಷ ಹಾಕು. 1 ಅವರಲ್ಲಿ 10 ಲಕ್ಷ ಆಗ್ಬಿಡುತ್ತೆ. ಕಳ್ಕೊಂಡಿರೋದಲ್ಲೇ 40 ಲಕ್ಷ. ಈ ಥರದ ಆ ಥರದ ಬುದ್ಧಿ. ಸೊ ಅದಕ್ಕೆ ಓಹೋ ಇಂಥದ್ದು ಮಾಡಿದ್ವಿ, ಬೇಡ. ನಮ್ಮ ಹಿರಿಯರು ಅಜ್ಜನ ಕಾಲದಿಂದಲೂ ಅದಕ್ಕೆ ಅನುಭವ. ಆ ಪುಸ್ತಕಗಳು ಗೊತ್ತಿಲ್ಲದು ಇಂಥ ಮಾತು ಕೇಳಿ ಹಾಕ್ಬಿಟ್ಟು ಕಳ್ಕೊಂಡ್ವಿ. ಸೊ ಒಂದು ಲೆಕ್ಕ ಪತ್ರ ಇರಬೇಕು, ಪ್ರತಿ ತಿಂಗಳದ ಲೆಕ್ಕ. ಎಲ್ಲಿ ಕಳ್ಕೊತಿದ್ದೀವಿ, ಎಲ್ಲಿ ಉಳಿಸ್ತಿದ್ದೀವಿ, ಎಷ್ಟು ಆದಾಯ ಇದೆ ಅನ್ನತಕ್ಕಂಥದ್ದು ಮನುಷ್ಯ ಮನೆಯಿಂದಲೇ ಕಲಿಸ್ತಿದ್ರು. ಮನೆಯೇ ಮೊದಲ ಪಾಠ ಶಾಲೆ. ಇವತ್ತಿಲ್ಲವೇ ಇಲ್ಲ ಮನೆಯಲ್ಲ ಪಾಠಗಳು ಇಲ್ಲ, ಲೆಕ್ಕಗಳು ಇಲ್ಲ. ಮಾರ್ಕೆಟಿಗೆ ಮಕ್ಕಳನ್ನ ಕರ್ಕೊಂಡು ಹೋಗಲ್ಲ, ಅವ್ರ ಕೈಲಿ ಬಜೆಟ್ ಹಾಕ್ಸಲ್ಲ. ಬರೀ ಕಂಪ್ಯೂಟ್ರು, ಓದು, ಪುಸ್ತಕ ಅಷ್ಟೇ. ಇನ್ನೇನು ನಮ್ಮ ಮಕ್ಕಳು ಆ ಒತ್ತಡ ತಡ್ಕೊಳ್ಳಿಕ್ಕಾಗದೆ ಆತ್ಮಹತ್ಯೆ, ಡಿಪ್ರೆಷನ್ನು, ಗಡ್ಡ ಬಿಡು, 20ಕ್ಕೆಲ್ಲ ಕೂದಲು ಡಮಾಲು, ಇಲ್ಲ ಬಿಳಿ ಕೂದಲು, PCOD, ಥೈರಾಯ್ಡ್, ಏನೇನೋ ಆಗಿರೋದು. ಕಾರಣ ಏನು ಗೊತ್ತು? ನಮ್ಮ ಮಕ್ಕಳಿಗೂ ಹೊರಗಡೆ ಪ್ರಪಂಚನೇ ಗೊತ್ತು. ನಾವು ಕಲಿಸೇ ಇಲ್ಲ. ಬಜಾರ್ಗೆ ಕರ್ಕೊಂಡು ಹೋಗಿಲ್ಲ, ಬಾವಿಗೆ ಕರ್ಕೊಂಡು ಹೋಗಿಲ್ಲ, ಬಟ್ಟೆ ಒಗೆಯಕ್ಕೆ ಕರ್ಕೊಂಡು ಹೋಗಿಲ್ಲ, ಸೌದೆ ತರೋಕೆ ಕರ್ಕೊಂಡು ಹೋಗಿಲ್ಲ, ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿಲ್ಲ, ಕರೆಂಟ್ ಬಿಲ್ ಕಟ್ಟೋಕೆ ಕರ್ಕೊಂಡು ಹೋಗಿಲ್ಲ, ವಾಟರ್ ಬಿಲ್ ಕಟ್ಟೋಕೆ ಕರ್ಕೊಂಡು ಹೋಗಿಲ್ಲ, ಪ್ಯಾನ್ ಕಾರ್ಡ್ ಮಾಡಿಸೋಕೆ ಕರ್ಕೊಂಡು ಹೋಗಿಲ್ಲ, ಆಧಾರ್ ಕಾರ್ಡ್ ಮಾಡಿಸೋಕೆ ಕರ್ಕೊಂಡು ಹೋಗಿಲ್ಲ, ಬೆಂಗಳೂರನ್ನು ಕರ್ಕೊಂಡು ಹೋಗಿಲ್ಲ, ಸೈಕಲ್ ತುಳಿಯೋದು ಕಲಿಸ್ಕೊಟ್ಟಿಲ್ಲ, ಬೈಕ್ ಓಡಿಸೋದು ಕಲಿಸ್ಕೊಟ್ಟಿಲ್ಲ, ಕಾರ್ ಓಡಿಸೋದು ಕಲಿಸ್ಕೊಟ್ಟಿಲ್ಲ. ಇಂಥ ಜನ ಹೆಂಗಿರ್ತಾರೆ ನೋಡಿ. ಈ ಥರ ಸ್ಕೀಮ್ಗಳು ಬಂದು ಈ ಥರ ಸ್ಕೀಮ್ನಲ್ಲಿ ಈ ಥರ ನಡೆಯುತ್ತಂತ ದಿನ ಒಂದು ಅರ್ಧ ಗಂಟೆ ಚರ್ಚೆ ಮಾಡಿಲ್ಲ. ಮಕ್ಕಳಿಗೆ ಹೇಗೆ ಮಾಡಿಸ್ತಾರೆ ನಮ್ಮ ಮಕ್ಕಳು? ಏನು ಗೊತ್ತಿದ್ದೆ ಅವರಿಗೆ? ಇಂಥ ಹೆಸರು ಹೇಳ್ಕೊಂಡು, ಈ ಥರ ಹೆಸರು ಹೇಳ್ಕೊಂಡು ಬೇರೆ ಬೇರೆ ಅನೈತಿಕ ವ್ಯವಹಾರಗಳು, ಈ ಥರದ ಸುಳ್ಳುಗಳು. ಬರೀ ಅವ್ರಿಗೆ ಗೊತ್ತಿರೋದು ಒಂದೇ ಫೇಸ್ಬುಕ್ ಪ್ರಪಂಚ. ಅದರಲ್ಲಿ ಹಾಕಿರೋದೇ ಸತ್ಯ ಅನ್ಕೋಬಿಟ್ಟು ಫೇಸ್ಬುಕ್ಕು, ಟ್ವಿಟ್ಟರು, ಇನ್ಸಾ, ಅದು ಇದು ಅಂತ ಹೇಳ್ಬಿಟ್ಟು ಅದರಲ್ಲಿ ಯಾವುದೋ 1-2 ಚೆನ್ನಾಗಿರುತ್ತೆ, ಇನ್ನೊಂದು 99% ಬೇರೆ ಅಡ್ಡದಾರಿ ಕಲಿಸುವಂಥದ್ದೇ ಇರ್ತವೆ. ಮಕ್ಕಳು ಅದನ್ನೇ ನಂಬ್ಕೊಬಿಟ್ಟಿದ್ದಾರೆ. ಅವ್ರಿಗೆ ಗೊತ್ತಿಲ್ಲಪ್ಪ. ನೀವು ಲೆಕ್ಕಪತ್ರ ಹೇಳಿ, ನಿಮ್ಮ ಲೆಕ್ಕಪತ್ರ ಅಲ್ಲಿಡಿ, ಕಲಿಸಿ ಅವ್ರಿಗೆ. ಹೊಸ ಪುಸ್ತಕ ಅಲ್ಲಿಟ್ಟು ದೇವ್ರ ಮನೇಲಿ ಪೂಜೆ ಮಾಡಿ, ಎಸ್ ನನ್ನ ಬಳಿ ಎಷ್ಟಿದೆ, ನೂತನ ಲೆಕ್ಕಪತ್ರ ಬರೆಯಲು ಆರಂಭ ಮಾಡಿ. ಆಯ್ತು ಮಾಡ್ಕೋತೀರಿ ಅಂತ ಅನ್ಕೋತೇನೆ. ಇನ್ನಷ್ಟು ವಿಚಾರ
ಮಾತಾಡೋಣಂತೆ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಯುಗಾದಿ ಸಂಭ್ರಮಕ್ಕೆ ನಿಮ್ಮ ಜೊತೆ ಮಾತಾಡಬೇಕು ಅಂತ ಆಸೆ. ನಿಮಗೆ ನನ್ನ ಮಟ್ಟಕ್ಕೆ ಎಷ್ಟು ಜನಕ್ಕಾಗುತ್ತೋ ಅಷ್ಟು ನಾಳೆ ಸಂಜೆ ನನ್ನ ಟೀಮ್ ಡಿಸ್ಕಷನ್ ಆಗ್ತಿದೆ. ಎಷ್ಟು ಸಮಯಕ್ಕಂತ ಗೊತ್ತಿಲ್ಲ. ಸಂಜೆ ಒಂದು 6-6:30 ಅಂತ ಅನ್ಕೋತಾನೆ. 5:30 6 ಇಲ್ಲ 6:30ಗೆ ನೇರವಾಗಿ ನಿಮ್ಮ ಜೊತೆ ಎಷ್ಟು ಜನ ಜೊತೆ ಆಗುತ್ತೋ ಮಾತಾಡಿ ಯುಗಾದಿ ಸಂವತ್ಸರದ ಫಲ ಯಾವ ರಾಶಿಗೆ ಒಳ್ಳೆಯದು, ಲಾಭ ಹೆಚ್ಚು, ಖರ್ಚು ಹೆಚ್ಚು, ತೊಂದರೆ, ರಾಜದಂಡನೆ, ಆರೋಗ್ಯ, ಅನಾರೋಗ್ಯ, ಇವುಗಳೆಲ್ಲದರ ಬಗ್ಗೆ ನಾಳೆ ಸಂಜೆ ಇದು ನಿಯಮ. ಎಲ್ಲ ಆದಮೇಲೆ ಸಂಜೆ ಕುಳಿತು ಪಂಚಾಂಗ ಶ್ರವಣ ಅಂತ. ಸೊ ನಾಳೆ ಸಂಜೆ ನಿಮ್ಮ ಜೊತೆ ಪಂಚಾಂಗ ಶ್ರವಣ. ಸಮಯ ನನಗೆ ಗೊತ್ತಿಲ್ಲ, ಪಾಪ ನನ್ನ ಟೀಮ್ ರೆಡಿ ಆಗಬೇಕಲ್ವಾ. ಟೆಕ್ನಿಕಲಿ ಇನ್ನೊಂದು ನಿಮ್ಮ ಜೊತೆ ಮಾತಾಡ್ಲಿಕ್ಕೆ ಕಾಯ್ತಿರ್ತಾನೆ ಹಬ್ಬಕ್ಕೆ. ನನ್ನ ಹಬ್ಬ ನೀವೇನೆ ಮಕ್ಕಳೇ, ನನ್ನ ಹಬ್ಬ ನೀವೇ, ನನಗೆ ಹಬ್ಬ ನೀವೇ, ಅಷ್ಟೇ ಹೇಳಬಲ್ಲೆ. ನನಗೆ ಹಬ್ಬ ಯುಗಾದಿ ಹಬ್ಬ ಒತ್ತಡ ಹಾಕ್ಬಿಡುತ್ತೆ. ನೋಡಿದ್ದಾನೆ. ಅಮ್ಮ ಗಾಬರಿ ಪಡೋರು, ತಳಿರು ತೋರಣ ತುಂಬ ಸಿಂಪಲ್ಲಾಗಿ ಮಾಡೋರು. ಅವತ್ತೇ ನಮ್ಮ ಮನೇಲಿ ಒಂದು ಅವಘಡ ನಡೆದಿತ್ತು. ಯುಗಾದಿ ಮನೆಯಲ್ಲಿ, ದೀಪಾವಳಿಗೆ ನನ್ನ ಜೀವನದಲ್ಲಿ. ಅದರಿಂದ ಇವೆರಡೂ ಬಂದಾಗ ಕದಲ್ತೇನೆ ನಾನು, ಸ್ವಲ್ಪ ಹೀಗಿರ್ತೇನೆ, ಏನೋ ಒಂದು ಟೆನ್ಷನ್. ಅದಕ್ಕೆ ಆ ಟೆನ್ಷನಿಂದ ಎಸ್ಕೇಪ್ ಆಗೋಕೆ ನಾನು ಮಾಡೋದು ಏನು ಗೊತ್ತಿಲ್ಲ, ನನಗೆ ತುಂಬ ಇಷ್ಟವಾದದ್ದನ್ನು ಮಾಡ್ತೇನೆ. ನನ್ನ ಇಷ್ಟ ನೀವು, ನನ್ನ ಬಂಧು ನೀವು, ನನ್ನ ಆತ್ಮ ಬಂಧು ನೀವು, ನಿಮ್ಮ ಜೊತೆಲಿ ಇರ್ತೇನೆ ಮಾಡಿ. ಆಯ್ತು, ನಾಳೆ ಸಂಜೆ ನಿಮ್ಮ ಜೊತೆ ಪಂಚಾಂಗ ಶ್ರವಣ ಮಾಡ್ಕೊಳ್ಳೋಣ ಅಂತ ಹೇಳ್ತಾ, ಉತ್ತರಾಭಾದ್ರ ನಕ್ಷತ್ರ, ಮೇಷರಾಶಿ. ಚೆನ್ನಾಗಿದೆ. ಚಂದ್ರ ಮಲಗಿದ್ದಾನೆ. ಷಷ್ಠಗ್ರಹ ಕೂಟ. ಜಾಗರೂಕತೆ ಎಂದಿರಿ, ಹುಷಾರು. ಬೇರೆ ಏನೇನೋ ಮಾಡಕ್ ಹೋಗ್ಬಿಡಿ, ತಟಸ್ಥವೆ. ಎಷ್ಟು ಗೊತ್ತಿದೆಯೋ ಅಷ್ಟು ಮಾಡಿ. ಮನಸ್ಸೇ, ಬುದ್ಧಿ, ಮನಸ್ಸು, ಆತ್ಮ ಎಲ್ಲ ಮಲಗಿರೋದ್ರಿಂದ ದೊಡ್ಡ ಕೆಲಸ, ದೊಡ್ಡ ಕಾರ್ಯ, ಹಬ್ಬಕ್ಕೆ ಸಿದ್ಧತೆ ಮಾಡ್ಕೊಳ್ಳಿ. ಹೇಳಿದಂಥ ಒಂದು ಸ್ವಯಂ ಪಾಕದಾನ ಇಲ್ಲ ಒಂದು ಬಟ್ಲೆ ಎಳ್ಳೆಣ್ಣೆಯಲ್ಲಿ ಮನೆಯವರೆಲ್ಲ ಸೇರಿ ಒಂದೊಂದು ನಾಣ್ಯ ಸೇರಿಸಿ, 8 ನಾಣ್ಯ ಮಿನಿಮಮ್ ಇರಲಿ. ಇಬ್ಬರೇ ಇದ್ದೀರಿ ಅಂದ್ರೂ 4 ನಾಣ್ಯ ಹಾಕಿ. ಆಯ್ತು. ಸ್ವಯಂ ಪಾಕದಾನ ಮುಖ್ಯವಾಗಿ ಮೇಷರಾಶಿಯವ್ರು ಮಾಡ್ಕೊಳ್ಳೇಬೇಕು. ಎಲ್ಲರೂ ಮಾಡಿ, ಎಲ್ಲರೂ ಮಿಸ್ ಮಾಡಬೇಡಿ, ಎಲ್ಲರೂ ಮಾಡ್ಕೋಬೇಕು. ಇನ್ನು ವೃಷಭ ರಾಶಿ ಚೆನ್ನಾಗಿದೆ, ಪರವಾಗಿಲ್ಲ. ಅಮಾವಾಸ್ಯೆ ನಿಮಗೇನು ತೊಂದರೆ ಏನು ಕೊಡಲ್ಲ, ಲಾಭಕರವೇ. ಬುದ್ಧಿ ಸ್ವಲ್ಪ ನೋಡೋಣ, ವಕ್ರ ಬುದ್ಧಿ, ವಕ್ರದಾರಿ, ವಕ್ರ ಆಲೋಚನೆಗಳು ತಂದುಬಿಡುತ್ತೆ. ಕೇಳಿ ಹೆಜ್ಜೆ ಇಡಿ, ಅಷ್ಟು ತೊಂದರೆಗಳಿಲ್ಲ. ಮಿಥುನ ರಾಶಿ ವೃತ್ತಿಯಲ್ಲಿ ನಿಮ್ಮ ಎಕ್ಸ್ಪೆಕ್ಟೇಷನ್ ತಕ್ಕಂಥ ಆದಾಯ, ಇನ್ಕಮ್, ಪೊಸಿಷನ್ ಈ ಥರದ್ದಿಲ್ಲದಿದ್ದರೂ ನಿಮ್ಮ ಕರ್ತವ್ಯಕ್ಕೆ ಚ್ಯುತಿ ಇಲ್ಲದ ಹಾಗೆ ಮಾಡ್ಕೊಂಡು ಹೋಗ್ತೀರಿ. ಚೆನ್ನಾಗಿದೆ. ಕಟಕ ರಾಶಿ ಗೌರವಂ, ಭಾಗ್ಯದಲ್ಲಿ ಚಂದ್ರ. ಚಂದ್ರ ಶನಿಸಾರದಲ್ಲಿದ್ದು, ಶನಿ ಗುರುಸಾರದಲ್ಲಿದ್ದು, ಗುರು ಲಾಭಸ್ಥಾನ. ಸೊ ಲಾಭಕರವಾಗಿ ಬದಲಾಗತಕ್ಕಂಥ ಅದ್ಭುತವಾದಂಥ ಒಂದು ದಿನ. ಚೆನ್ನಾಗಿದೆ. ಇನ್ನು ಸಿಂಹರಾಶಿ ಅಷ್ಟಮದಲ್ಲಿ ಚಂದ್ರ, ಗಲಿಬಿಲಿಯ ಹಬ್ಬ, ಓಡಾಟ, ಸುತ್ತಾಟ. ದೊಡ್ಡ ಸ್ಥಾನದವರು ತುಂಬ ಎಚ್ಚರಿಕೆಯಿಂದಿರಿ. ಆರೋಗ್ಯವೋ, ಧನ ನಷ್ಟವೋ, ಪಾಲುದಾರಿಕೆ ವ್ಯವಹಾರಗಳಲ್ಲಿ ಸ್ವಲ್ಪ ಎಳೆದಾಟವೂ ಇರತಕ್ಕಂಥದ್ದುಂಟು. ಎಚ್ಚರಿಕೆ. ಕನ್ಯಾ ರಾಶಿ ಅಮಾವಾಸ್ಯೆಯ ಪ್ರಭಾವ, ಎಲ್ಲೋ ಒಂದು ಸಣ್ಣ ಒತ್ತಡ, ಎಳೆದಾಟ, ಕುಟುಂಬ, ಓಡಾಟ, ಸುತ್ತಾಟ ಇದ್ರೂ ಸಪ್ತಮದಲ್ಲಿ ಷಷ್ಠಗ್ರಹ ಕೂಟ, ಒಂದ ಧಮಾಕ. ಈ ಅಣುಬಾಂಬ್ ಅಂತರ ಅದು. ಅದೇ ಅಣುವನ್ನು ಇಟ್ಕೊಂಡು ಅಣು ವಿದ್ಯುತ್ತು ಮಾಡಬಹುದು. ಮಿರಾಕಲ್ಸ್ ಆಗ್ತದೆ, ಗುಡ್ ಥಿಂಗ್ಸ್ ಆಗ್ತದೆ. ಚೆನ್ನಾಗಿದೆ. ಕನ್ಸಲ್ಟೆನ್ಸಿ ವೃತ್ತಿ ಅದ್ಭುತ. ತುಲಾ ರಾಶಿ ವಿಜಯ ಮಸ್ತು. ಚೆನ್ನಾಗಿದೆ. ಆಯಿಲು, ಯುಗಾದಿ ಸಂಭ್ರಮ, ಪೆಟ್ರೋಲು, ಲಿಕ್ಕರು, ಗ್ಯಾಸು, ಸುತ್ತಾಟ, ದೂರ ಪ್ರಯಾಣ, ದೂರದ ಕೆಲಸ
ಚೆನ್ನಾಗಿದೆ. ವೃಶ್ಚಿಕ ರಾಶಿ, ಏನೋ ಒಂದು ಸಣ್ಣ ಭಾರ ಇದ್ರೂ ಕೂಡ ತೊಂದರೆಗಳೇನಿಲ್ಲ. ಚಂದ್ರ ಶನಿ ಸಾರದಲ್ಲಿದ್ದು, ಶನಿ ಗುರು ಸಾರದಲ್ಲಿದ್ದು, ಗುರು ನಿಮ್ಮನ್ನೇ ನೋಡ್ತಿರೋದ್ರಿಂದ ನಿಮಗೂ ಚೆನ್ನಾಗಿದೆ. ವೃತ್ತಿಪರವಾಗಿ, ವ್ಯವಹಾರ ಪರವಾಗಿ, ಟೀಚರ್, ಲೆಕ್ಚರರ್, ಪ್ರೀಚರ್, ಅಡ್ವೈಸರ್, ಮಂತ್ರಂ, ತಂತ್ರಂ, ಪೂಜಾ, ಪುರೋಹಿತರು, ಆಗಮಿಕರು ಚೆನ್ನಾಗಿದೆ. ಧನುಸು ರಾಶಿ, ಸುಖದಲ್ಲಿ ಚಂದ್ರ ವೃದ್ಧಿ, ಶುಕ್ರನ ಜೊತೆಲಿದ್ದಾನೆ. ಭೋಗಂ, ಭಾಗ್ಯಂ, ಹೂವು, ಹಣ್ಣು, ತರಕಾರಿ, ಸೊಪ್ಪು, ಈ ತರದ ವೃತ್ತಿ, ಉದ್ಯೋಗ ಅದ್ಭುತ ಪ್ರಗತಿ ಕಾಣತಕ್ಕಂಥ ಒಂದು ದಿನ. ಇನ್ನು ವಿಶೇಷವಾಗಿ ಮಕರ ರಾಶಿ ಚೆನ್ನಾಗಿದೆ. ನಿಮಗೂ ಕೂಡ 3ನೇ ಮನೆಯಲ್ಲಿ ಚಂದ್ರ, ವಿಜಯ ಮಸ್ತು. ಶುಕ್ರನ ಜೊತೆಲಿದ್ದಾನೆ, ಕಲಾವಿದರು. ಬುಧನ್ ಜೊತೆಲಿದ್ದಾನೆ, ಬುದ್ಧಿ ಉಪಯೋಗಿಸಿ ಮಾಡುವ ಕೆಲಸ. ಸೂರ್ಯ ಗೌರ್ಮೆಂಟ್ಗೆ ಸಂಬಂಧಿತ ವೃತ್ತಿ, ಚಂದ್ರ ಅನ್ನಕ್ಕೆ ಸಂಬಂಧಿತ ವೃತ್ತಿ ಚೆನ್ನಾಗಿದೆ. ಕುಂಭರಾಶಿ, ಚಂದ್ರ ಖುದ್ದು ಶನಿ ಸಾರದಲ್ಲಿದ್ದು, ಶನಿ ಗುರು ಸಾರದಲ್ಲಿರೋದ್ರಿಂದ, ಗುರು ನಿಮಗೆ ಕೇಂದ್ರದಲ್ಲಿರೋದ್ರಿಂದ ಟೀಚರ್, ಮೆಡಿಕಲ್ ಪ್ರಾಕ್ಟೀಸ್ನರ್, ಸರ್ಜನ್ಸು, ಜೈಲರ್ಸು, ಲಾಯರ್ಸು, ಪೊಲೀಸು, ತುಂಬ ದೊಡ್ಡ ದೊಡ್ಡ ಉನ್ನತ ಸ್ಥಾನದಲ್ಲಿರತಕ್ಕಂಥ ಸ್ವಲ್ಪ ಒತ್ತಡ ಅಂದ್ರೂ ಗೆಲುವು ಕಾಣುವಂತಹ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ದಿನ. ಇನ್ನು ಮೀನರಾಶಿ, ಚಂದ್ರ ನಿಮ್ಮನೇಲೇ ಇದ್ದಾನೆ, ಶುಕ್ರನ ಜೊತೆ. ಬಟ್ಟೆ, ಹೂವು, ಹಣ್ಣು, ಅಲಂಕಾರ, ಬಂಗಾರ, ಬೆಳ್ಳಿ. ಬುಧ ಮಾತಿಗೆ ಸಂಬಂಧಿತ ಕಸ್ಟಮರ್ ಸರ್ವಿಸ್, ಟೆಲಿಕಾಲಿಂಗ್, ಕಮ್ಯುನಿಕೇಶನ್ಸ್, ಮೀಡಿಯಾ, ಪತ್ರಿಕೆ, ಬರವಣಿಗೆ, ಲೇಖನ. ಸೂರ್ಯ ಸರ್ಕಾರ ಮಟ್ಟದ, ಸ್ವಂತ ಮಟ್ಟದ ಕೆಲಸ ಕಾರ್ಯಗಳು, ವಿಶೇಷ ಅಭಿವೃದ್ಧಿಯನ್ನು ಕೊಡತಕ್ಕಂಥ ಒಂದು ದಿನವಾಗಿರುತ್ತೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.